ಚಿಂತನೆ ಮತ್ತು ಐಡಿಯಾಲಜಿ ಇವೆರಡು ಬೇರೆ. ಅನೇಕ ಸಂದರ್ಭಗಳಲ್ಲಿ ನಾವು ಕೂಡ ರಾಷ್ಟ್ರೀಯ ವಿಚಾರ ಮಾತಾಡ್ಬೇಕಾದ್ರೆ ನಮ್ಮ ಐಡಿಯಾಲಜಿ ಅಂತ ಹೇಳ್ತಿರ್ತೀವಿ. ಸ್ವಲ್ಪ ಅದನ್ನೂ ಇದು ಯಂಗ್ ಥಿಂಕರ್ಸ್ ರೈಟರ್ಸ್ ಮೀಟ್ ಆದ್ದರಿಂದ ಅಲ್ಲೂ ಆ ವಿಚಾರವನ್ನು ಚಿಂತನೆ ಮಾಡೋದು ಒಳ್ಳೆಯದು. ವಾಟ್ ಈಸ್ ಎನ್ ಐಡಿಯಾಲಜಿ ಆ್ಯಂಡ್ ವಾಟ್ ಈಸ್ ಎ ಥಾಟ್? ಚಿಂತನೆ ಅನ್ನೋದು ನಾನು ಥಾಟ್ ಅಂತ ಇಟ್ಕೊಂಡೆ ಈಗ ಸದ್ಯಕ್ಕೆ. ವಿಮರ್ಶೆನ ಕ್ರಿಟಿಕ್ ಅಂತ ಬೇಕಾದ್ರೆ ಇಟ್ಕೋಬೋದು. ಯಾವುದೋ ಊರಿನಲ್ಲಿ ರಥೋತ್ಸವ ನಡೀತಾ ಇರುತ್ತೆ, ಪೂಜೆ ನಡೀತಿರುತ್ತೆ, ಸುತ್ತ ಒಂದು ರೌಂಡ್ ಗರುಡ ಬಂದು ಹೋಗುತ್ತೆ, ಬಂದರೆ ಒಳ್ಳೇದಾಯ್ತು ಅಂತ ಜನ ನಂಬ್ತಾರೆ. ಅಲ್ಲಿ ಕಲ್ಚರ್ ಸೇರ್ಕೊಂತ. ಪಕ್ಷಿ ಅನ್ನುವಂಥದ್ದು ನೇಚರ್, ಗರುಡ ಅನ್ನುವಂಥದ್ದು ಕಲ್ಚರ್. ಹದ್ದು ಪ್ರಕೃತಿ, ಗರುಡ ಸಂಸ್ಕೃತಿ. ಕಾಲೇಜಿನಲ್ಲಿ ಪಾಠ ಮಾಡುವಾಗ ಬಳಸುವ ಕನ್ನಡಕ್ಕೂ ರಸ್ತೆನಲ್ಲಿ ನಾವು ಒಂದು ತರಕಾರಿಯನ್ನು ಸೊಪ್ಪನ್ನು ಮತ್ತೊಂದನ್ನು ತೆಗೆದುಕೊಳ್ಳುವಾಗ ಯಾವ ಕನ್ನಡ ಬಳಸ್ತೀವಿ? ಅದು ಪ್ರಾಕೃತ ಕನ್ನಡ, ಲೋಕಲೈಸ್ಡ್ ಕನ್ನಡ, ಸ್ಟ್ಯಾಂಡರ್ಡೈಸ್ಡ್ ಅಲ್ಲ, ಲೋಕಲೈಸ್ಡ್. ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಸಾಮ್ರಾಜ್ಯಕ್ಕೆ ಆಧಾರ ಏನು? ಸಾಮ್ರಾಜ್ಯಕ್ಕೆ ಆಧಾರ ಗಣತಂತ್ರ. ಹಾಗಾದ್ರೆ ಗಣತಂತ್ರ ಅಂದರೆ ಏನು? ಜನ ಮತ್ತು ಜನಪದ ಅಂದರೆ ಅವ್ರದ್ದೊಂದು ವ್ಯವಸ್ಥೆ. ಈಗ ನಮ್ಮಲ್ಲಿ ಎಲ್ಲಿ ಅಂದರೆ ನಮ್ಮ ಮನೆ ಎಲ್ಲಿದೆ ಅಥವಾ ನಮ್ಮ ಯಾವುದೋ ಒಂದು ಅಡ್ರೆಸ್ ಹೇಳ್ಬೇಕಾದ್ರೆ 100 ಫೀಟ್ ರೋಡ್ ಇದೆ, 50 ಫೀಟ್ ರೋಡ್ ಇದೆ ಅಂದರೆ ಅದೊಂದು ಭಾಳ ವಿಶೇಷ. 100 ಫೀಟ್ ರೋಡ್ ಅಂದರೆ ಅದು ವಿಶೇಷ. ನೀವು ಹರಪ್ಪ ಮೊಹೆಂಜದಾರೋ ಅಥವಾ ಸರಸ್ವತಿ ಸಿಂಧು ಸಂಸ್ಕೃತಿಗೆ ಹೋದರೆ ಬೇರೆದೆಲ್ಲ ಹೇಳ್ತೀವಲ್ಲೋ ಹರಪ್ಪ ಬಗ್ಗೆ, ಇನ್ನೊಂದು ನಾವು ಸೇರಿಸಬೇಕಾದ್ದು ಭಾಳ ವಿಶಾಲವಾದ ರಸ್ತೆಗಳು. ನೀವೊಂಥರ ಯೋಚನೆ ಮಾಡ್ಬೋದು, ನಾನೊಂಥರ ಮಾಡ್ಬೋದು, ನಮ್ಮಿಬ್ಬರು ಚಿಂತನೆಯಲ್ಲಿ ವ್ಯತ್ಯಾಸ ಇರ್ಬೋದು, ಆದರೆ ಒಟ್ಟು ಚಿಂತನೆ ಸಮಾಜಕ್ಕೆ ಪೂರಕವಾಗಿದೆ, ದೇಶಕ್ಕೆ ಪೂರಕವಾಗಿದೆ. ಅಷ್ಟಿದ್ರೆ ಸಾಕು. ಎಲ್ಲರಿಗೂ ನಮಸ್ಕಾರ. ಒಂದು ರೀತಿಯಲ್ಲಿ ಈ ವಿಷಯವನ್ನು ಪ್ರವೇಶ ಮಾಡುವುದು ದುಷ್ಕರವಾದ್ದು, ಅಂದರೆ ಕಷ್ಟವಾದ್ದು. ಕಾರಣ ಏನು ಅಂದರೆ ಭಾರತೀಯ ಚಿಂತನೆಯ ಭಾಗವಾಗಿರುವ ಯಾವುದೋ ಒಂದು ಚಿಂತನೆಯನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತಿರ್ತೀವಿ. ಈಗ ಯಾವುದೋ ಒಂದು ಎಕನಾಮಿಕ್ಸ್ ಬಜೆಟ್ ಬಗ್ಗೆ ನೋಡುವಾಗ ನಾವು ಅಷ್ಟು ವಿಷಯ ನೋಡ್ತಿರ್ತೀವಿ. ಸಮಾಜದ ಬಗ್ಗೆ ನೋಡುವಾಗ ಆ ವಿಷಯದ ಬಗ್ಗೆ ಮಾತ್ರ ಭಾರತೀಯ ಚಿಂತನೆ ಅಂತ ಏನು ನೋಡ್ತೀವಿ. ಅದೇ ಥರ ಧಾರ್ಮಿಕ ವಿಷಯಗಳು, ಸಾಂಸ್ಕೃತಿಕ ವಿಷಯ ಬಂದಾಗ ಇದ್ರ ಮೇಲೆ ಭಾರತೀಯ ಚಿಂತನೆ ಏನು ಹೇಳ್ತಾ ಇದೆ ಅಂದರೆ ವಾಟ್ ಈಸ್ ದಿ ಒಪಿನಿಯನ್ ಆರ್ ವಾಟ್ ಈಸ್ ದಿ ವ್ಯೂ ಪಾಯಿಂಟ್ ಆಫ್ ಇಂಡಿಯನ್ ಕಲ್ಚರ್ ಆರ್ ಇಂಡಿಯನ್ ಥಾಟ್ ಆನ್ ದಿಸ್ ಸಬ್ಜೆಕ್ಟ್. ಇವಾಗ ಇವ್ರು ಹೇಳ್ತಾ ಇರೋದು ಏನು ಅಂದರೆ ಇಂಡಿಯನ್ ಥಾಟ್ಸ್ ಬಗ್ಗೆನೇ ಒಂದು ಥಾಟ್. ಏನು ಯಂಗ್ ಥಿಂಕರ್ಸ್ ಮೀಟರ್, ಭಾರತೀಯ ಚಿಂತನೆಗಳ ಬಗ್ಗೆ ಚಿಂತನೆ ಆಯಿತಾ. ಹಾಗೆ ಭಾರತೀಯ ಚಿಂತನೆಯ ಬಗ್ಗೆ ಚಿಂತನೆ ಅಂತ ಹೇಳಿದ್ರೆ, ನೀವು ಬಹಳ ಒಂದು ಸರಳವಾದ ಉದಾಹರಣೆ ಕೊಡಬೇಕಾದ್ರೆ, ದೋಸೆ ಮಾಡಬೇಕಾದ್ರೆ ಕಾವಲಿನಲ್ಲಿ ನಾವು ದೋಸೆ ಹುಯ್ತೀವಿ. ಅದು ಬಿಸಿ ಪ್ರಮಾಣಕ್ಕೆ ತಕ್ಕಂತೆ ಆ ದೋಸೆ ಬರ್ತದೆ. ಇದೇನೆಂದರೆ ಯಾವುದರಿಂದ ದೋಸೆ ತಯಾರಾಗುತ್ತೆ ಅಂದರೆ ಅದನ್ನು ಹಿಟ್ಟಿನಿಂದ ದೋಸೆಯಾಗಿ ಪರಿವರ್ತನೆ ಮಾಡುವ ಹೆಂಚಿದೆಯಲ್ಲ ಅಥವಾ ಕಾವಲಿ ಇದೆಯಲ್ಲ, ಅದರ ಮೂಲ ಗುಣ ಏನು, ಅದು ಹೇಗೆ ಆ ಒಂದು ವಸ್ತುವನ್ನು ಪರಿವರ್ತನೆ ಮಾಡ್ತು, ಹೇಗೆ ಒಂದು ದೋಸೆ ಹಿಟ್ಟನ್ನು ಅದು ದೋಸೆ ಮಾಡ್ತು ಅನ್ನುವಾಗ ಅದಕ್ಕೇನೋ ಗುಣ ಇದೆಯಲ್ಲ, ಅದೊಂದು ಧಾತು, ಅದೊಂದು ಲೋಹ, ಅದಕ್ಕೊಂದು ಅಗ್ನಿ ಅಥವಾ ಒಂದು ಬೆಂಕಿಯ ಒಂದು ಸಂಪರ್ಕ ಇದೆ, ಒಂದು ಟೆಂಪ್ರೇಚರ್ನ ಒಂದು ವೇರಿಯೇಷನ್ ಮಾಡ್ತಾರೆ ಅದರಲ್ಲಿ. ಈ ವೇದಗಳ ಕಾಲದಿಂದ ಇವತ್ತಿನ ತನಕ ಒಂದು ಧಾರೆ ನಮ್ಮಲ್ಲಿ ಸತತವಾಗಿ ನಡೆದು ಬಂದಿದೆ. ವೇದಗಳ ಕಾಲದಿಂದ ಇವತ್ತಿನ ತನಕ ಒಂದು ಧಾರೆ ನಮ್ಮಲ್ಲಿ ನಡೆದು ಬಂದಿದೆ ಅಂತ ನಾನು ಹೇಳಲ್ಲ, ಸತತವಾಗಿ ನಡೆದು ಬಂದಿದೆ. ಇದು ಬಹಳ ಮುಖ್ಯ. ಗ್ರೀಕರಲ್ಲಿ ಒಂದು ಧಾರೆ ಇತ್ತು, ರೋಮನ್ನರಲ್ಲಿ ಒಂದು ಧಾರೆ ಇತ್ತು, ಬೆಬಿಲೋನಿಯಾದಲ್ಲಿತ್ತು, ಮೆಸೊಪೊಟೇಮಿಯಾದಲ್ಲಿ ಹಮುರಬಿ ಇತ್ಯಾದಿಗಳ ಕಾಲದಲ್ಲಿತ್ತು, ಪರ್ಷಿಯಾದಲ್ಲಿ ಪಾರ್ಸಿಗಳ ಮೂಲ ವಿಚಾರಗಳಲ್ಲಿತ್ತು, ಬೇರೆ ಬೇರೆ ಕಾಲದಲ್ಲಿತ್ತು. ಅದು ಚೀನಾದಲ್ಲಿರ್ಬೋದು, ಜಪಾನ್ನಲ್ಲಿರ್ಬೋದು, ಇನ್ನು ಜಗತ್ತಿನಲ್ಲಿ ಅತ್ಯಂತ, ಭಾರತವನ್ನು ಬಿಟ್ಟರೆ ಅತ್ಯಂತ ಮರ್ಯಾದೆಯಿಂದ ಕೂಡಿದ ಸಂಸ್ಕೃತಿ ಅಂದರೆ ಆಫ್ರಿಕಾದ ಸಂಸ್ಕೃತಿ. ಆಫ್ರಿಕಾದ ದೊಡ್ಡ ದೊಡ್ಡ ಕಾರ್ತೇಜ್, ಉದಾಹರಣೆಗೆ ಕಾರ್ತೇಜ್ ಸಿವಿಲೈಸೇಷನ್ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಜಗತ್ತಿಗೆ ಕೊಟ್ಟವರು ಅವರು. ಬರೀ ಯುರೋಪು ಅಂತಲ್ಲ, ಬರೀ ಏಷ್ಯಾ ಅಂತಲ್ಲ. ಆದರೆ ಅವರಲ್ಲಿ ಒಂದು ಸಾವಿರಾರು ವರ್ಷಗಳ ಹಿಂದಿನ ಚಿಂತನೆ ಇದ್ದರೂ ಸತತವಾಗಿರಲಿಲ್ಲ ಮತ್ತು ಇಲ್ಲ. ಗ್ರೀಕರ ಚಿಂತನೆಯನ್ನು ಸಾಕ್ರಟಸ್, ಪೈಥಾಗೊರಸ್, ಬೇರೆ ಬೇರೆಯವರು, ಯೂಕ್ಲಿಡ್ ಗಣಿತದಲ್ಲಿ ಅವ್ರದ್ದೇ ರೀತಿಯಲ್ಲಿ ಬೆಳೆಸಿದ್ರು. ಆ್ಯಕ್ಚುಲಿ ಇನ್ನೂ ಅನೇಕರು ಆಗೋದ್ರು. ಆ್ಯಕ್ಚುಲಿ ಪ್ಲುಟೋನಸ್ ಆಗೋದ, ಇನ್ನೂ ಬೇಕಾದಷ್ಟು ಜನ. ಆ ಚಿಂತನೆ ಅವರ ಗಣಿತದಲ್ಲಿ ಬಂತು, ಅವರ ವಿಜ್ಞಾನದಲ್ಲಿ ಬಂತು, ಅವರ ಕಲೆಯಲ್ಲಿ ಬಂತು, ಅವರ ಸಮಾಜದ ಜೀವನದಲ್ಲಿ ಬಂತು, ನಗರ ನಿರ್ಮಾಣದಲ್ಲಿ ಬಂತು, ಇನ್ನೂ ಹಲವು ವಿಷಯಗಳಲ್ಲಿ ಬಂತು. ಬಂದದ್ದು ಎಷ್ಟು ನಿಜಾನೋ ಅದನ್ನು ಜನಗಳಿಗೆ ಕಲಿಸ್ಲಿಕ್ಕೆ ಕೂಡ ಗ್ರೀಕರಾಗಲಿ, ರೋಮನ್ನರಾಗಲಿ ಅಥವಾ ಬೇರೆ ಸಂಸ್ಕೃತಿಗಳು ಅವರು ಒಂದಷ್ಟು ಪಾಠಶಾಲೆಗಳು, ಇವತ್ತು ಹೇಗೆ ಈ ಒಂದು ಗುರುಕುಲ, ವೇದ ವಿಜ್ಞಾನ ಗುರುಕುಲದ ಆವರಣದಲ್ಲಿ ನಡೀತಾ ಇದೆ, ಆ ರೀತಿ ಅವರು ಒಂದು ಚಿಂತನೆಯನ್ನು ಮಾಡಿದರು.
ಆದರೆ ಅದು ಮುಂದುವರಿಯೋಕ್ಕಾಗಲಿಲ್ಲ. ದೇರ್ ವಾಸ್ ನಾಲೆಡ್ಜ್, ದೇರ್ ವಾಸ್ ಇನ್ಫಾರ್ಮೇಷನ್, ದೇರ್ ವಾಸ್ ಎ ಸಿಸ್ಟಮ್ ಟು ಟ್ರಾನ್ಸ್ಮಿಟ್ ದ ಕಲ್ಚರ್, ಬಟ್ ನಾವು ವಿ ಕೆನಾಟ್ ಫೈಂಡ್ ಇಟ್. ಇವತ್ತು ನಮ್ಗದು ಸಿಕ್ಕೋದಿಲ್ಲ. ನೋಡಿ, ಗ್ರೀಕಿಗೆ ಹೋದರೆ ನಿಮಗೆ ಇನ್ನೇನೋ ಬೇರೆ ಸಿಕ್ಕತ್ತೆ, ರೋಮಿಗೆ ಹೋದರೆ ಇಟಲಿ, ರೋಮ್ ಅಂದರೆ ಇಟಲಿಗೆ ಹೋದರೆ ಅಲ್ಲಿ ಕ್ರೈಸ್ತ ಚಿಂತನೆ ಸಿಗುತ್ತೆ, ಅದು ವ್ಯಾಟಿಕನ್ ಇತ್ಯಾದಿಗಳಿಗೆ ಹತ್ರಕ್ಕೆ ಸಂಬಂಧಪಟ್ಟಿದ್ದು. ಅಥವಾ ಪರ್ಷಿಯನ್ ಇದ್ದಂಥ ಜಾಗದಲ್ಲಿ ಇವತ್ತು ನಿಮಗೆ ಇಸ್ಲಾಂನ ಚಿಂತನೆ ಅಂತ ಹೇಳೋದು ಕಷ್ಟ, ಇಸ್ಲಾಂನ ಒಂದು ವಿಚಾರ ಅಲ್ಲಿ ಸಿಗುತ್ತೆ. ಯಾಕೆಂತ ಹೇಳ್ತೀನಿ ನಾನು, ವಿಚಾರ ಅಂದ್ರೇನು, ಚಿಂತನೆ ಅಂದ್ರೇನು ಅಂತ ಹೇಳ್ತೀನಿ. ಚೀನಾದಲ್ಲಿ ಹೋದರೂ ಕೂಡ 50 ಅಥವಾ 70-80 ವರ್ಷದ ಹಿಂದೆ ಮಾವೋ ಅವನಿಗಿಂತ ಹಿಂದೆ ಇದ್ದ ಕಮ್ಯುನಿಸ್ಟರು ಮತ್ತು ಮಾವೋ ಕಾಲದವ್ರು ಬಂದ ಮೇಲೆ ಚೀನಾದ ಸಂಸ್ಕೃತಿ, ಚೀನಾದ ಚಿಂತನೆ ಹಾಗಿಲ್ಲ. ಇವತ್ತು ಚೀನಾ ಇದೆ, ಚೀನಾದ ನಾಗರಿಕತೆ ಇದೆ, ಅದರಲ್ಲಿ ವ್ಯತ್ಯಾಸ ಆಗಿದೆ. ಅಂದರೆ ಅದಕ್ಕೆ ಒಂದು ಇಂಟರ್ವೆನ್ಷನ್ ಬರುತ್ತೆ. ಆ ಇಂಟರ್ವೆನ್ಷನ್ ಮಾಡುವಂಥ ಅಂಶಗಳು ಯಾವುದೋ ಒಂದು ಜಗತ್ತಿನ 20-30 ಹಳೆಯ ನಾಗರಿಕತೆಗಳು ನಮ್ಮನ್ನು ಸೇರಿದಂತೆ ನಮ್ಮ ಪಾಡಿಗೆ ನಾವು ಒಂದು ಪ್ರವಾಹದಲ್ಲಿದ್ದಾಗ ನಮ್ಮನ್ನು ತಡೆದು ಕುಗ್ಗಿಸುವ, ಇಂಗಿಸುವ, ನೀರು ಇಂಗಿ ಹೋಗುತ್ತಲ್ವ, ಇಂಗಿಸುವ, ಆವಿಯಾಗಿಸುವಂಥದ್ದು ಒಂದಷ್ಟು ಬರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಐಡಿಯಾಲಜೀಸ್. ಚಿಂತನೆ ಮತ್ತು ಐಡಿಯಾಲಜಿ ಇವೆರಡು ಬೇರೆ. ಅನೇಕ ಸಂದರ್ಭಗಳಲ್ಲಿ ನಾವು ಕೂಡ ರಾಷ್ಟ್ರೀಯ ವಿಚಾರ ಮಾತಾಡ್ಬೇಕಾದ್ರೆ ನಮ್ಮ ಐಡಿಯಾಲಜಿ ಅಂತ ಹೇಳ್ತಿರ್ತೀವಿ. ಸ್ವಲ್ಪ ಅದನ್ನೂ ಇದು ಯಂಗ್ ಥಿಂಕರ್ಸ್, ರೈಟರ್ಸ್ ಮೀಟ್ ಆದ್ದರಿಂದ ಅಲ್ಲೂ ಆ ವಿಚಾರವನ್ನು ಚಿಂತನೆ ಮಾಡೋದು ಒಳ್ಳೆಯದು. ವಾಟ್ ಈಸ್ ಎನ್ ಐಡಿಯಾಲಜಿ ಆ್ಯಂಡ್ ವಾಟ್ ಈಸ್ ಎ ಥಾಟ್. ಚಿಂತನೆ ಅನ್ನೋದು ನಾನು ಥಾಟ್ ಅಂತ ಇಟ್ಕೊಂಡೆ ಈಗ ಸದ್ಯಕ್ಕೆ. ವಿಮರ್ಶೆನ ಕ್ರಿಟಿಕ್ ಅಂತ ಬೇಕಾದ್ರೆ ಇಟ್ಕೋಬೋದು ನಾವು. ಇದು ಯಾವುದು ಚಿಂತನೆ ಅನ್ನೋದೇನಿದೆ, ನಿಮ್ಮ ಹತ್ರ ಒಂದು ಚಿಂತನೆ ಇದೆ ನಿಮ್ಮ ಮನಸ್ಸಿನಲ್ಲಿ, ನೀವು ನನ್ನ ಹತ್ರ ಒಂದಿದೆ, ನಾವಿಬ್ಬರು ಕೂತು ಶಾಂತವಾಗಿ ಆರಾಮಾಗಿ ಸಕಲ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡು, ಬಹಳ ಮುಖ್ಯ ಇದು. ಐ ಹ್ಯಾವ್ ಹಂಡ್ರೆಡ್ಸ್ ಆಫ್ ಡಿಫರೆನ್ಸ್ ವಿತ್ ಯು, ಬಟ್ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಟಾಕ್ ಟು ಯು, ನಾಟ್ ಟು ಆರ್ಗ್ಯೂ ವಿತ್ ಯು, ಬಟ್ ಟು ಹ್ಯಾವ್ ಎ ಕಂಟಿನ್ಯೂಸ್ ಡೈಲಾಗ್. ನಿಮ್ಮ ಜೊತೆ ನಾನು ನಿರಂತರವಾಗಿ ಮಾತನಾಡಬಲ್ಲೆ. ಗೌತಮ್ ಬುದ್ಧ ಉಪನಿಷತ್ತಿನ ಜೊತೆ ಅವನ ಜೀವಮಾನದಲ್ಲಿ ನಿರಂತರ ಮಾತಾಡ್ದ. ಇಡೀ ಬೌದ್ಧ ಸಾಹಿತ್ಯ ಅಂತ ನೀವೇನು ಹೇಳ್ತೀರಿ, ತ್ರಿಪಿಟಕಗಳು ಬುದ್ಧನ ಪಾಲಿ ಪ್ರಾಕೃತ ಭಾಷೆಯಲ್ಲಿ, ಪಾಲಿ ಅಂತ ಯಾವ ಭಾಷೆನೂ ಇಲ್ಲ, ಸುಮ್ಮನೆ ಹೇಳ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಪ್ರಾಕೃತ ಅಂತಿದೆ. ಪ್ರಾಕೃತದ ರೂಪಗಳಲ್ಲಿ ಪಾಲಿ ಪ್ರಾಕೃತ ಒಂದು, ಅಪಭ್ರಂಶ ಪ್ರಾಕೃತ ಒಂದು, ಅರ್ಧಮಾಗಧಿ ಪ್ರಾಕೃತ ಒಂದು, ಮಹಾರಾಷ್ಟ್ರೀಯ ಪ್ರಾಕೃತ ಒಂದು, ಶೌರಸೇನಿ ಪ್ರಾಕೃತ ಒಂದು, ಹೀಗೆ 6 ರೀತಿಯ ಪ್ರಾಕೃತಗಳು ಇದ್ದಾವೆ. ಪ್ರಾಕೃತಾಸ್ ಅಂತ ಪ್ರಾಕೃತಗಳು. ಅದು ಸಾಮಾನ್ಯ ಜನ ಸಂಸ್ಕೃತವನ್ನು ಪರಿವರ್ತಿಸಿಕೊಂಡು ಮಾತನಾಡುವಂಥದ್ದು. ಅಂದರೆ ಹಳ್ಳಿಯ ಜಾನಪದೀಯ ನುಡಿಗಟ್ಟಿನಲ್ಲಿ ಸಂಸ್ಕೃತವನ್ನು ಮಾತನಾಡಿದರೆ ಅದು ಪ್ರಾಕೃತ ಆಗುತ್ತಷ್ಟೆ. ನಮ್ಮ ಕಾಲೇಜಿನಲ್ಲಿ ಪಾಠ ಮಾಡುವಾಗ ಬಳಸುವ ಕನ್ನಡಕ್ಕೂ, ರಸ್ತೆಯಲ್ಲಿ ನಾವು ಒಂದು ತರಕಾರಿಯನ್ನು, ಸೊಪ್ಪನ್ನು, ಮತ್ತೊಂದನ್ನು ತೆಗೆದುಕೊಳ್ಳುವಾಗ, ಎಲ್ಲ ಒಂದು ಅಡ್ರೆಸ್ ಕೇಳುವಾಗ, ಕಾರಲ್ಲಿ ಹೋಗುವಾಗ, ಬೈಕಲ್ಲಿ ಹೋಗುವಾಗ ನಿಲ್ಲಿಸ್ಬಿಟ್ಟು ಒಂದು ಕಡೆಗೆ ಯಾವ ಕನ್ನಡ ಬಳಸ್ತೀವಿ, ಅದು ಪ್ರಾಕೃತ ಕನ್ನಡ, ಲೋಕಲೈಸ್ಡ್ ಕನ್ನಡ, ಸ್ಟ್ಯಾಂಡರ್ಡೈಸ್ಡ್ ಅಲ್ಲ, ಲೋಕಲೈಸ್ಡ್. ಹೀಗೆ ನಾವು ಮಾತಾಡುವಾಗಲೇ ನಾನು ನಿಮ್ಮ ಮುಂದೆ ಏನಿಟ್ಟೆ ಇವಾಗ, ಪ್ರಾಕೃತ ಅಂದ್ರೇನು, ಸಂಸ್ಕೃತ ಅಂದ್ರೇನು, ಸ್ಟ್ಯಾಂಡರ್ಡೈಸ್ಡ್ ಆಗಿರುವಂಥ ಚಿಂತನೆ ಅಂದ್ರೇನು, ಲೋಕಲೈಸ್ಡ್ ಆಗಿರೋದು ಏನು ಮಾತಾಡ್ತಾ ಇದ್ದೀವಿ? ಆರ್ ವಿ ಸ್ಪೀಕಿಂಗ್ ಐಡಿಯಾಲಜಿ ಆರ್ ಆರ್ ವಿ ಸ್ಪೀಕಿಂಗ್ ಅಬೌಟ್ ಎ ಥಾಟ್? ನಾವು ಚಿಂತನೆ ಬಗ್ಗೆ ಮಾತಾಡ್ತೀವಿ, ವಿಚಾರದ ಬಗ್ಗೆ ಮಾತಾಡ್ತೀವಿ. ಅಂದರೆ ಇದು ಈ ಕಾನ್ಸೆಪ್ಟು ನಾನು ನಿಮ್ಮ ಮುಂದೆ ಇಟ್ಟಾಗ ಮುಂದೆ 10 ಸಂದರ್ಭಗಳಲ್ಲಿ ನಿಮಗೆ ಇದನ್ನು ನಾವು ಇನ್ನೆಲ್ಲಿ ಬಳಸ್ಬೋದು ಅಂತ ಬರುತ್ತೆ. ಭಾರತದಲ್ಲಿ ಹೀಗೆ ಕಂಟಿನ್ಯೂಸ್ ಆಗಿ ವಿಚಾರಗಳನ್ನು ಇಡ್ತಾ ಹೋದರು, ವಿಚಾರಗಳನ್ನು ನಿರ್ಮಾಣ ಮಾಡ್ತಾ ಹೋದರು. ಜಗತ್ತನ್ನು ನಾವು ಸದ್ಯದ ಸಂದರ್ಭದಲ್ಲಿ ನೋಡಿದರೆ ತಕ್ಷಣ ನ್ಯೂಸ್ ಪೇಪರ್ ತೆಗೆದು ನೋಡಿದ್ರೆ ಅನಿಸುತ್ತೆ ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇರೋದು ಎಕನಾಮಿಕ್ಸ್ ಅಂತ. ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ಎಕನಾಮಿಕ್ಸನ್ನು ಕಂಟ್ರೋಲ್ ಮಾಡ್ತಿರೋದು ಯಾವುದು? ಪೊಲಿಟಿಕ್ಸ್. ಯಾವ ರಾಜ್ಯ, ಯಾವ ದೇಶ ಯಾವ ಥರ ಇನ್ವೆಸ್ಟ್ ಮಾಡುತ್ತೆ, ತನ್ನ ರಿಸೋರ್ಸಸ್ನ ಹೇಗೆ ಬಳಸ್ಕೊಳ್ಳುತ್ತೆ, ಫಾರಿನ್ ಇನ್ವೆಸ್ಟ್ಮೆಂಟನ್ನು ಹೇಗೆ ತರುತ್ತೆ, ಮಿತ್ರ ರಾಷ್ಟ್ರಗಳ ಸಂಖ್ಯೆಯನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಳುತ್ತೆ, ಶತ್ರು ರಾಷ್ಟ್ರಗಳ ಸಂಖ್ಯೆಯನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುತ್ತೆ, ಇತ್ಯಾದಿಯನ್ನೆಲ್ಲ ಮಾಡುವಂಥದ್ದು ರಾಜಕೀಯ ವ್ಯವಸ್ಥೆ. ಅದರದ್ದೇ ಒಂದು ಭಾಗ ಡಿಪ್ಲೊಮೆಸಿ, ರಾಜಮುತ್ಸುದ್ದಿತನ, ರಾಜತಾಂತ್ರಿಕ ಸಂಬಂಧ. ಈ ಪೊಲಿಟಿಕ್ಸೇ ಫೈನ್ ಅಲ್ಲ. ಪೊಲಿಟಿಕ್ಸ್ಗೆ ಏನಾದರೂ ಇದೆಯಾ? ಎಕನಾಮಿಕ್ಸ್ ಕಣ್ಣಿಗೆ ಕಾಣುತ್ತೆ, ಪೊಲಿಟಿಕ್ಸು ಕಣ್ಣಿಗೆ ಒಂದು ಮಟ್ಟಕ್ಕೆ ಕಾಣಿಸುತ್ತೆ, ಕೆಲವು ಕಾಣಿಸಲ್ಲ. ಆ ಪೊಲಿಟಿಕ್ಸನ್ನು ಮಾಡಬೇಕಾದ್ರೆ, ಅಂದರೆ ನಾನು ದಿನನಿತ್ಯದ ರಾಜಕೀಯ ಮಾತಾಡ್ತಿಲ್ಲ, ಒಂದು ಪಾಲಿಸಿ ಮೇಕಿಂಗ್ ಆದಂಥ ರಾಜಕೀಯ ಯಾವುದಿದೆ, ಯಾವುದೇ ಪಕ್ಷಗಳನ್ನು ಬಿಟ್ಟು
ಅಥವಾ ಪಕ್ಷಗಳನ್ನು ಸೇರಿಸಿ ಅದರ ಆಚೆಗೆ ನೋಡಿದಾಗ ಒಂದು ಪಾಲಿಸಿ ಇದೆಯಪ್ಪ. ಭಾರತ ಒಂದು ಡೆಮಾಕ್ರೆಟಿಕ್ ಸ್ಟೇಟ್, ಭಾರತ ಒಂದು ಬೇರೆ ಬೇರೆ ಅದಕ್ಕೊಂದು ಲಕ್ಷಣ, ರಿಪಬ್ಲಿಕ್, ಇದೊಂದು ರಿಪಬ್ಲಿಕ್ ಅಂದಾಗ ಅದಕ್ಕೊಂದು ಕಾನ್ಸೆಪ್ಟ್ ಅದು. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಇದೆಯಲ್ಲ, ಇದು ಹೆಂಗೆ ಡಿರೈವ್ ಆಗುತ್ತೆ? ಇದು ಡಿರೈವ್ ಮಾಡುವಂಥದ್ದು ಯಾರು? ನಾವೊಂದು ಹೇಳ್ಬೋದು, ಇದು ಪಾರ್ಲಿಮೆಂಟ್ ಬಗ್ಗೆ, ಇದ್ರ ಬಗ್ಗೆ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ಆಯಿತು, ಅಲ್ಲಿ ಇದಕ್ಕೊಂದು ಸ್ವರೂಪ ಕೊಡುತ್ತೆ. ಬಟ್ ಅದನ್ನು ಕೊಡಬೇಕಾದ್ರೆ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ, ನಾವು ಇದನ್ನು ತಗೊಳ್ತಾ ಇರೋದು ನಮ್ಮ ಪ್ರಾಚೀನ ಗಣತಂತ್ರಗಳಿಂದ. ನಮ್ಮ 16 ಜಾನಪದಗಳಿತ್ತಲ್ಲ, ಕಾಶಿ, ಕೋಸಲ, ಅಂಗ, ವಂಗ, ವಜ್ಜಿ ಇತ್ಯಾದಿಗಳು ಬುದ್ಧನ ಕಾಲದಲ್ಲಿ, ಮಹಾವೀರನ ಕಾಲದಲ್ಲಿ ಇತ್ತು. ಚಂದ್ರಗುಪ್ತ ಚಾಣಕ್ಯರ ತನಕ ಅದೇ ಇದ್ದಿದ್ದು ನಮ್ಮಲ್ಲಿ. ಆಮೇಲೆ ಮಗಧ ಸಾಮ್ರಾಜ್ಯ ಬಂದಿತ್ತು. ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಸಾಮ್ರಾಜ್ಯಕ್ಕೆ ಆಧಾರ ಏನು? ಸಾಮ್ರಾಜ್ಯಕ್ಕೆ ಆಧಾರ ಗಣತಂತ್ರ. ಹಾಗಾದ್ರೆ ಗಣತಂತ್ರ ಅಂದರೆ ಏನು? ಜನ ಮತ್ತು ಜನಪದ ಅಂದರೆ ಅವ್ರದ್ದೊಂದು ವ್ಯವಸ್ಥೆ, ಅವ್ರದ್ದೊಂದು ನೀರಾವರಿ ವ್ಯವಸ್ಥೆ, ಅವ್ರದ್ದೊಂದು ಕೃಷಿ ಪದ್ಧತಿ, ಅವ್ರದ್ದೊಂದು ನಾಣ್ಯ ವ್ಯವಸ್ಥೆ ಅಥವಾ ಆಮದು ರಫ್ತಿನ ಒಂದು ವ್ಯವಸ್ಥೆ, ಅವ್ರದ್ದೊಂದು ಧಾರ್ಮಿಕ ಜೀವನದ ಒಂದು ಕ್ರಮ. ಬಹಳ ಮುಖ್ಯವಾಗಿ ಭಾರತೀಯರಿಗೆ ಇದ್ದಂಥ, ಪ್ರಾಚೀನ ಕಾಲದ ಭಾರತೀಯರಿಗಿದ್ದಂಥ ದೊಡ್ಡದಾದಂಥ ಕಲ್ಪನೆ ನಗರಗಳ ಬಗ್ಗೆ ಅಥವಾ ಹಳ್ಳಿಗಳ ಬಗ್ಗೆ ಏನಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದು ವಿಶಾಲವಾದ ರಸ್ತೆಗಳಿರಬೇಕು. ನೀವು ಮಾಗಡಿ ರಸ್ತೆಯಲ್ಲಿ ಬರ್ತಿದ್ನಲ್ಲ, ಅದನ್ನೇ ಮೊದಲು ಹೇಳಬೇಕು ಅಂದ್ಕೊಂಡೆ. ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ಚಿಂತನೆ. ವಿಶಾಲವಾಗಿರ್ಬೇಕು ರಸ್ತೆ. ಈಗ ನಮ್ಮಲ್ಲಿ ಎಲ್ಲಿ ಅಂದರೆ ನಮ್ಮ ಮನೆ ಎಲ್ಲಿದೆ ಅಥವಾ ನಮ್ಮ ಯಾವುದೋ ಒಂದು ಅಡ್ರೆಸ್ ಹೇಳ್ಬೇಕಾದ್ರೆ 100 ಫೀಟ್ ರೋಡ್ ಇದೆ, 50 ಫೀಟ್ ರೋಡ್ ಇದೆ ಅಂದರೆ ಅದೊಂದು ಭಾಳ ವಿಶೇಷ. 100 ಫೀಟ್ ರೋಡ್ ಅಂದರೆ ಅದು ವಿಶೇಷ. ನೀವು ಹರಪ್ಪ, ಮೊಹೆಂಜೊದಾರೋ ಅಥವಾ ಸರಸ್ವತಿ, ಸಿಂಧು ಸಂಸ್ಕೃತಿಗೆ ಹೋದರೆ ಬಹುತೇಕ ಜಾಗಗಳ ಬಗ್ಗೆ ನಾವು ಹೇಳಬೇಕಾದ್ರೆ ಏನೋ ಅಲ್ಲೊಂದು ಟಾಯ್ಲೆಟ್ ವ್ಯವಸ್ಥೆ ಇತ್ತು, ನೀರಾವರಿ ಇತ್ತು, ಬೇರೆದೆಲ್ಲ ಹೇಳ್ತೀವಲ್ಲೋ ಹರಪ್ಪ ಬಗ್ಗೆ. ಇನ್ನೊಂದು ನಾವು ಸೇರಿಸಬೇಕಾದ್ದು ಭಾಳ ವಿಶಾಲವಾದ ರಸ್ತೆಗಳು. ಇತ್ತೀಚೆಗೆ ಪ್ರೊಫೆಸರ್ ಭಿಷ್ಟ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಅವರು ಬೆಂಗಳೂರಿಗೆ ಬಂದಿದ್ದರು. ಅವರೆಲ್ಲ ಪ್ರೆಸೆಂಟೇಷನ್ ಹಾಕಿ ತೋರಿಸಿದ್ರು. ದೊಡ್ಡ ದೊಡ್ಡ ರಸ್ತೆಗಳು, ಎಲ್ಲ ರಸ್ತೆಗಳು ದೊಡ್ಡದೇನೆ. ಕ್ರಾಸ್ ರೋಡು ಭಾಳ ದೊಡ್ಡದು, ಅಂದಮೇಲೆ ಮೇನ್ ರೋಡ್ ಎಷ್ಟು ದೊಡ್ಡದಿರ್ಬೋದು. ಅಂದರೆ ಇದು ಒಂದು ಐಡಿಯಾ ಇದೆ ಆ್ಯಕ್ಚುಲಿ. ಭಾರತ ಜಗತ್ತಿಗೆ ಕೊಟ್ಟಂಥ ಥಾಟ್ಸ್ ಅಂತ ಇವತ್ತು ನಾವು ಮಾತಾಡಬೇಕಾದ್ರೆ, ಭಾರತೀಯ ಚಿಂತನೆ ಅಂದರೆ ವೇದಗಳು, ಉಪನಿಷತ್ತುಗಳು ಅದೆಲ್ಲ ಇದೆ. ಅದನ್ನು ಹೇಳೋಣ. ವಿಶಾಲವಾದ ರಸ್ತೆಗಳಿರಬೇಕು. ಯುರೋಪಿನಲ್ಲಿ 13, 14, 15, 16, 17ನೇ ಶತಮಾನದ ರಸ್ತೆಗಳ ಬಗ್ಗೆ ನೀವು ಓದಿ ತೆಗೆದು ಸಿಗುತ್ತೆ, ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಇಂಗ್ಲೆಂಡಿನ ರಸ್ತೆ ಹೆಂಗಿತ್ತು, ಜರ್ಮನಿ ರಸ್ತೆ ಹೆಂಗಿತ್ತು, ಇಟಲಿಯ ರಸ್ತೆ ಹೇಗಿತ್ತು ತೆಗೆದು ನೋಡಿ. ಮನೆಯಲ್ಲಿ ಅವರು ತಯಾರು ಮಾಡಿದಂಥ ಆಹಾರದ ವೇಸ್ಟ್ ಏನಿರುತ್ತೆ ಅದನ್ನು ತೀದ ಕಿಟಕಿಯಿಂದ ತೆಗೆದು ಬಿಸಾಕೋದು ಬೀದಿಗಷ್ಟೇ. 17ನೇ ಶತಮಾನದಲ್ಲಿ ಯುರೋಪಲ್ಲಿ. ಕುಸುಮ್ ಲತಾ ಕೇಡಿಯಾ ಅಂತ ಒಬ್ಬರಿದ್ದಾರೆ. ಅವರ ಉಪನ್ಯಾಸಗಳನ್ನು ನೀವು ಇಂಟರ್ನೆಟ್ಟಲ್ಲಿ ಸಿಗುತ್ತೆ, ಯೂಟ್ಯೂಬ್ನಲ್ಲಿ ನೋಡಿ. ಪ್ರೊಫೆಸರ್ ಕುಸುಮಲತಾ ಕೇಡಿಯಾ. ಇನ್ನೊಬ್ಬರು ಡಾಕ್ಟರ್ ಅಥವಾ ಪ್ರೊಫೆಸರ್ ರಾಮೇಶ್ವರ ಮಿಶ್ರ ಪಂಕಜ್. ಹಿಂದಿಯಲ್ಲಿದೆ, ಕೆಲವು ಇಂಗ್ಲೀಷ್ನಲ್ಲಿದೆ. ನೋಡಿ ಗೊತ್ತಾಗುತ್ತೆ ಯುರೋಪಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅವರು ತಿಂದು ಮಿಕ್ಕಂಥ ಆಹಾರ ಅಥವಾ ಆಹಾರವನ್ನು ತಯಾರು ಮಾಡೋಕ್ಕೆ ಮುಂಚೆ ಬೇರ್ಪಡಿಸ್ತಾರಲ್ಲ, ಅದು ವೆಜ್ ನಾನ್ ವೆಜ್ ಯಾವುದೇ ಆದರೂ ಅದನ್ನು ಬೀದಿಗೆ ಬಿಸಾಕುವಂಥದ್ದು. ಅದನ್ನು ಹಂದಿಗಳು ಬಂದು ತಿಂತವೆ. ಇನ್ನು ಅದರಿಂದ ಏನೇನು ಕಾಯಿಲೆ ಬರುತ್ತೆ ಅದೆಲ್ಲ ನಾವು ಯೋಚನೆ ಮಾಡ್ಬೋದು. ಅಂದರೆ ಶುಚಿತ್ವ ಅಂದರೆ ಇವತ್ತು ನಮಗೆ ಯುರೋಪ್ ಅಂದರೆ ಭಾಳ ಶುಚಿತ್ವ, ಅಮೇರಿಕಾ ಅಂದರೆ ಭಾಳ ಶುಚಿತ್ವ ಅಂತ ಒಂದು ತಲೆಯಲ್ಲಿ ಇವಾಗ ಐಡಿಯಾಲಜಿ ಕೂತಿದೆ. ಒಂದು ಸಿದ್ಧಾಂತದ ಥರ ಒಂದು ಪ್ರಶ್ನಾತೀತವಾಗಿ ಒಂದು ತಲೆಯಲ್ಲಿ ಕೂತ್ಬಿಟ್ಟಿದೆ. ಹಿಂಗಿರಲಿಲ್ಲ ಅವ್ರ ಪರಿಸ್ಥಿತಿ. ಇಲ್ಲಿ ಚೆನ್ನಾಗಿತ್ತು. ಭಾರತ ಮತ್ತು ಬೇರೆ ಬೇರೆ ಜಗತ್ತಿನ ಭಾಗಗಳಲ್ಲಿ ಅವರಿಗೆ ಕಾನ್ಸೆಪ್ಟೇ ಇರಲಿಲ್ಲ. ನೆಕ್ಸ್ಟ್, ನಗರ ಅಂದರೆ ಏನು? ಹಾಗಾದ್ರೆ ಹೀಗೆಲ್ಲ ದೊಡ್ಡ ದೊಡ್ಡದನ್ನು ಕಟ್ತಾಯಿದ್ರು ನಮ್ಮ ದೇಶದಲ್ಲಿ ಅಂದರೆ ನಗರ, ಅದರಿಂದನೇ ನಾಗರಿಕತೆ, ಅಲ್ಲಿ ವಾಸ ಮಾಡೋರು ನಾಗರಿಕರು ಅಲ್ವಾ. ಹಳ್ಳಿಯಲ್ಲಿ ವಾಸ ಮಾಡೋ ಜನಕ್ಕೂ ನಾವು ನಾಗರಿಕರು ಅಂತಲೇ ಕರೆಯುತ್ತಾನೆ. ನಾವು ನಾಗರಿಕ ಸಮಾಜ ಅಂತ ಕರಿತೀವಿ, ನಾವು ಹಳ್ಳಿ ಸಮಾಜ ಅಂತೇನು ಕರೆಯಲ್ಲ. ಹಾಗಾದ್ರೆ ಏನು ನಮ್ಮ ನಗರದ ಕಲ್ಪನೆ ಏನು? ವಾಟ್ ಈಸ್ ಅವರ್ ಕಾನ್ಸೆಪ್ಟ್ ಆಫ್ ಸಿಟಿ? ಬಿಕಾಸ್ ಮುಂದಿನ ದಿನಗಳಲ್ಲಿ ನೀವೆಲ್ಲ ಯಂಗ್ ಥಿಂಕರ್ಸ್ ಎಲ್ಲ ಇರುವಾಗ, ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯದ ನಗರಗಳು ಹೆಂಗಿರ್ತವೆ ಅದನ್ನು ಯೋಚನೆ ಮಾಡಬೇಕಾದವ್ರು ಯಾರು ಅಂದರೆ ಚಿಂತಕರೇ. ಅದನ್ನು ಪಾಲಿಸಿ ಮಾಡೋರು ಯಾರೋ ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೋದು, ಇನ್ನೊಬ್ಬರು PWD ಅವ್ರು ಮಾಡ್ಬೋದು. ಅವ್ರದ್ದೊಂದು ರೆಗ್ಯುಲರ್ ಆಗಿರೋ ಒಂದು ಸರ್ವೆ ಮಾಡಿ ಮುಗಿಸ್ತಾರೆ ಅಷ್ಟೇ. ಹಂಗಲ್ಲ. ನಾನು ಉದಾಹರಣೆಗೆ ಮೋದಿಯವರು ಮುಖ್ಯಮಂತ್ರಿ ಇದ್ದಾಗ ಒಂದು ಯಾವುದೋ ಬೈಠಕ್ಕಿಗೆ ನಾನು ಅಹಮದಾಬಾದಿಗೆ ಹೋಗಿದ್ದೆ. ಅಲ್ಲಿ ಹೋಗುವಾಗ ಈ ಊರಲ್ಲಿ ಜನನೇ ಇಲ್ವಾ ಅಂತ ಅನಿಸ್ತಿತ್ತು ನಾವು ಕಾರ್ನಲ್ಲಿ ಹೋಗುವಾಗ ಸಿಟಿಲಿ. ಯಾಕಂದರೆ ರಸ್ತೆ ಆದಮೇಲೆ ತುಂಬ ದೊಡ್ಡ ರಸ್ತೆ, ಅದಾದಮೇಲೆ ಆ ಮೋರಿಗೆ ಮತ್ತೊಂದಕ್ಕೆಲ್ಲ ಜಾಗ ಬಿಟ್ಟಿದ್ದಾರೆ.
ಆಮೇಲೆ ಒಂದಷ್ಟು ಗಿಡಗಳು ಹಾಕಿರೋ ಪಾರ್ಕು, ಅದು ಆದಮೇಲೆ ಜನವಸತಿ ಒಳಗಡೆ. ಅಂದರೆ ಜನವಸತಿ, ಆಮೇಲೆ ಪಾರ್ಕು, ದೊಡ್ಡ ಮೋರಿ, ಅದು ಮುಚ್ಚಿದ್ದಾರೆ, ಕ್ಲೀನಾಗಿದೆ, ಆಮೇಲೆ ಒಂದು ದೊಡ್ಡ ರಸ್ತೆ. ಈ ಕಾನ್ಸೆಪ್ಟನ್ನು ನೋಡಿದಾಗ ನಂಗೆ ತುಂಬ ಆಶ್ಚರ್ಯ ಆಯಿತು. ನಮ್ಮಲ್ಲಿ ಇರುವಂಥ ಅನೇಕ ಊರುಗಳ ಪರಿಸ್ಥಿತಿಗಳನ್ನು ನೋಡಿದಾಗ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ವಿಶೇಷವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ನಾವು ಜಗತ್ತಿಗೆ ಕೊಟ್ಟಂಥ ಕಲ್ಪನೆ ಏನು ಅಂದರೆ, ಬರೀ ನಗರ ಅಲ್ಲ ಅಥವಾ ಬರೀ ಹಳ್ಳಿ ಅಲ್ಲ. ನಗರ ಅಂದರೆ ಏನು? ನಗರ, ಅದಕ್ಕೆ ಸಂಬಂಧಪಟ್ಟಿದ್ದ ನಾಗರ, ನಾಗರಿಕತೆ ಅಲ್ವಾ? ಅದೇ ಥರ ಸಂಸ್ಕೃತದ ಲಿಪಿಗೆ, ಸಂಸ್ಕೃತ ಭಾಷೆ, ಸಂಸ್ಕೃತಕ್ಕೆ ಲಿಪಿ, ಸಂಸ್ಕೃತ ಅಂತ ಲಿಪಿ ಇಲ್ಲ, ಹೌದಲ್ವಾ? ಸಂಸ್ಕೃತ ಅನ್ನೋದು ಭಾಷೆ, ಪ್ರಾಕೃತ ಅನ್ನೋದು ಭಾಷೆ, ಕನ್ನಡ ಅನ್ನೋದು ಭಾಷೆ. ಲಿಪಿ ಯಾವುದು ಸಂಸ್ಕೃತಕ್ಕೆ? ದೇವನಾಗರಿ. ನೋಡಿ, ಅಲ್ಲಿ ನಾಗರಿ ಅಂತಿದೆ, ದೇವನಾಗರಿ, ನಂದಿನಾಗರಿ ಅಂತೆಲ್ಲ ಲಿಪಿ ಇದೆ. ನಾಗರಿ ಅಂದರೆ ಏನು ಅಂದರೆ, ದೇವತೆಗಳು ವಾಸಿಸಲು ಯೋಗ್ಯವಾದ ನಗರ, ಅದನ್ನು ನಾವು ನಮ್ಮ ಲಿಪಿಯಲ್ಲಿ ಮೂಡಿಸುತ್ತೇವೆ. ವಿ ವಿಲ್ ಸ್ಕ್ರೈಬ್ ಸಚ್ ಎ ಸಿಟಿ ವಿಚ್ ಈಸ್ ಸೂಟಬಲ್ ಫಾರ್ ದಿ ಗಾಡ್ಸ್ ಟು ಲೀವ್. ದೇವತೆಗಳು ಬದುಕಲು ಯೋಗ್ಯವಾದ ನಗರವನ್ನು ನಾವು ಕಟ್ತೀವಿ ಅನ್ನುವುದು ನಮ್ಮ ಕಲ್ಪನೆಯಾಗಿತ್ತು ಅಂತ ಆನಂದ್ ಕುಮಾರಸ್ವಾಮಿ ಹೇಳ್ತಾರೆ. ಒಂದು ಪುಸ್ತಕ ಇದೆ ಆನಂದ್ ಕುಮಾರಸ್ವಾಮಿ ಅವ್ರದ್ದು, ವಾಟ್ ಈಸ್ ಸಿವಿಲೈಸೇಷನ್ ಅಂತ ಒಂದು ಪುಸ್ತಕ ಇದೆ. ಅದರೊಳಗಡೆ ಇದನ್ನು ತುಂಬ ಚರ್ಚೆ ಮಾಡ್ತಾರೆ ಅವರು. ಆ್ಯಕ್ಚುಲಿ ಯಾಕೆ ಇದಕ್ಕೆ ದೇವನಾಗರಿ ಬಂತು ಅಂದರೆ, ಇದರಲ್ಲಿ ನಾವು ಕೊಡುತ್ತಿರುವಂಥದ್ದು ಸುಮ್ಮನೆ ಒಂದು ಲಿಟ್ರೇಚರ್ ಬಗ್ಗೆ ಹೇಳ್ತಿಲ್ಲ. ಅಂದರೆ ಯಾವುದೋ ಕಾವ್ಯ, ನಾಟಕ, ಅದನ್ನು ಬರೀಲಿಕ್ಕೆ ಈ ಭಾಷೆ ಇಲ್ಲ. ಮನುಷ್ಯರು ಮಾತ್ರ ವಾಸಿಸಲು ಯೋಗ್ಯವಾದ ಸಮಾಜವನ್ನು ನಾವು ಕಟ್ತಾ ಇಲ್ಲ. ದೇವತೆಗಳಾದವರು ಬಂದು ಬೆಂಗಳೂರಲ್ಲಿರಬೇಕು, ಮೈಸೂರಲ್ಲಿರಬೇಕು, ಚನ್ನರಾಯಪಟ್ಟಣದಲ್ಲಿರಬೇಕು, ಅಥವಾ ಇನ್ನು ಗುಲ್ಬರ್ಗಾದಲ್ಲಿರಬೇಕು ಅಂತ ದೇವತೆಗಳಿಗೆ ಅನ್ನಿಸ್ಬೇಕು. ದಿಸ್ ಈಸ್ ಅವರ್ ಕಾನ್ಸೆಪ್ಟ್ ಆಫ್ ಸಿವಿಲೈಸೇಷನ್. ಸೊ ವಿ ವರ್ ನಾಟ್ ಸಿಟಿ ಸ್ಟೇಟ್ಸ್ ಲೈಕ್ ದಿ ಗ್ರೀಕ್ಸ್. ಅವ್ರು ಸಿಟಿ ಸ್ಟೇಟ್ಸ್ ಅವರು. ಆ್ಯಕ್ಚುಲಿ ನಾವು ಸಿಟಿ ಸ್ಟೇಟ್ಸ್ ಅಲ್ಲ. ನಮ್ಮದು ಎ ಸ್ಟೇಟ್, ಎ ಸಿಟಿ ವಿಚ್ ಈಸ್ ಕಂಫರ್ಟಬಲ್ ಫಾರ್ ದಿ ಡಿವೈನ್ ಪೀಪಲ್ ಟು ರಿಸೈಡ್. ಒಂದು, ದೇವತೆಗಳು ಬಂದಿರಬೇಕು, ಅದು ಭಾಳ ಶ್ರದ್ಧೆ ವಿಷಯ ಅನ್ನೋದಾದರೆ ದೇವತೆಗಳಂಥ ಮನುಷ್ಯರು ಇಲ್ಲಿರಬೇಕು. ಅವ್ರಿಗೆ ಈ ಊರು ಕಟ್ಟಿಸ್ತಾ ಇರೋದು ಅಂತ ಹೇಳಿದ್ರು. ಹೀಗೆ ಅಂದರೆ ಒಂದು ರಸ್ತೆ ಕಟ್ಸೋದು, ಊರು ಕಟ್ಸೋದು, ಇವೆಲ್ಲ ಒಂದು ಸಾಮಾನ್ಯವಾದಂಥ ಒಂದು ಫಿಸಿಕಲ್ ಡೀಟೇಲ್ಸ್, ಇವೆಲ್ಲ ಮೆಟೀರಿಯಲ್ ಡೀಟೇಲ್ಸ್. ಇದಕ್ಕೆ ಒಂದು ಸ್ಪಿರಿಚುವಲ್, ಒಂದು ಫಿಲಾಸಫಿಕಲ್, ಒಂದು ಕಲ್ಚರಲ್ ಎಲಿವೇಶನ್, ಒಂದು ಸಾಂಸ್ಕೃತಿಕವಾದ ಉನ್ನತೀಕರಣವನ್ನು ಕೊಡುವುದು ಭಾರತೀಯ ಚಿಂತನೆ. ಒಂದು ಪದ್ಯ ನಿಮಗೆ ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ. 3 ಸಾಲು ವಿ ಜಿ ಭಟ್ಟ ಅಂತಿದ್ರು ಕನ್ನಡದಲ್ಲಿ. ಬಹಳ ದೊಡ್ಡ ವ್ಯಂಗ್ಯ ಕವಿ ಅವರು ವಿ ಜಿ ಭಟ್ಟ. ಬಹಳ ದೊಡ್ಡ ಅಂದರೆ ಗೋಪಾಲಕೃಷ್ಣ ಅಡಿಗರು, ಬೇಂದ್ರೆ ಆ ಥರ ಅಂತಲ್ಲ ನಾನು ಹೇಳ್ತಿರೋದು, ಅಥವಾ ಕುವೆಂಪು ಹಂಗಲ್ಲ. ಅಂದರೆ ಅವರ ಕ್ಷೇತ್ರದಲ್ಲಿ ಒಳ್ಳೆ ಕವನಗಳು. ಅವರೊಂದು ಪದ್ಯ ಬರೆದಿದ್ದಾರೆ ಕವನ. ಗರುಡ ವಾಹನ ಬಂದ, ಗರುಡ ವಾಹನ ಬಂದ, ಗರುಡ ಬಂತು, ಥು ಹದ್ದು ಬಂತು. ನೋಡಿ, ಇದು 3 ಸಾಲು. ಗರುಡ ವಾಹನ ಬಂದ, ಅಲ್ಲ ಗರುಡ ಗರುಡ ಗರುಡದ ಮೇಲೆ ವಾಹನವನ್ನು ಮಾಡ್ಕೊಂಡು ವಿಷ್ಣು ಬಂದ ಅಂತ. ಪದ ಹೆಂಗಿದೆ ನೋಡಿ. ಗರುಡ ಬಂತು, ಗರುಡ ಪಕ್ಷಿ ಬಂತು, ಗರುಡನೂ ಹೇಳಂಗಿಲ್ಲ, ಹದ್ದು ಬಂತು. ವಸ್ತು ಅದೇ ಪಕ್ಷಿ, ಬಟ್ ಅದನ್ನು ನಾವು ನೋಡುವ ನೋಟ ಇದೆಯಲ್ಲ, ನೋಡುವ ದೃಷ್ಟಿಕೋನ ಇದೆಯಲ್ಲ, ವಾಟ್ ಮ್ಯಾಟರ್ಸ್ ಈಸ್ ಅವರ್ ವ್ಯೂ ಅಬೌಟ್ ಇಟ್. ನಮ್ಮ ದೃಷ್ಟಿಕೋನ ಏನಂದರೆ, ಅದನ್ನು ಹದ್ದು ಅಂದರೆ ಹದ್ದು, ಗರುಡ ಅಂದರೆ ಗರುಡ. ಹದ್ದು ಬಂತು ಅಂತ ಹೇಳೋಕ್ಕಿಂತ ಗರುಡ ಅಂದಾಗ ದೇವಸ್ಥಾನದ ಸುತ್ತ ಯಾವುದೋ ಊರಿನಲ್ಲಿ ರಥೋತ್ಸವ ನಡೀತಾ ಇರುತ್ತೆ, ಪೂಜೆ ನಡೀತಿರುತ್ತೆ, ಸುತ್ತ ಒಂದು ರೌಂಡ್ ಗರುಡ ಬಂದು ಹೋಗುತ್ತೆ. ಬಂದರೆ ಒಳ್ಳೆಯದಾಯ್ತು ಅಂತ ಜನ ನಂಬ್ತಾರೆ. ಅಲ್ಲಿ ಕಲ್ಚರ್ ಸೇರ್ಕೊಂತ. ಪಕ್ಷಿ ಅನ್ನೋಂಥದ್ದು ನೇಚರ್, ಗರುಡ ಅನ್ನೋಂಥದ್ದು ಕಲ್ಚರ್. ಹದ್ದು ಪ್ರಕೃತಿ, ಗರುಡ ಸಂಸ್ಕೃತಿ. ಡಿ ವಿ ಜಿಯವ್ರು ಹೇಳ್ತಾರಲ್ವ, ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ಅಕ್ಕಿ ಎಲ್ಲ ಕಡೆ ಸಿಗುತ್ತೆ, ಅಥವಾ ರಾಗಿ ಪ್ರಕೃತಿ, ಮುದ್ದೆ ಸಂಸ್ಕೃತಿ, ಜೋಳ ಪ್ರಕೃತಿ, ರೊಟ್ಟಿ ಸಂಸ್ಕೃತಿ. ಪ್ರಕೃತಿಯನ್ನು ಸಂಸ್ಕೃತಿ ಮಾಡುವುದು ಹೇಗೆ? ಇದು ಭಾರತೀಯ ಚಿಂತನೆ. ಮತ್ತು ಈ ಸಂಸ್ಕೃತಿಯನ್ನು ನನಗೋಸ್ಕರ ಮಾತ್ರ ಮಾಡ್ಕೊಳ್ಳೋದಲ್ಲ. ಅಂದರೆ ನಮ್ಮ ದೇಶ ಚೆನ್ನಾಗಿದ್ದರೆ ಸಾಕು, ನಮ್ಮ ರಾಜ್ಯ ಚೆನ್ನಾಗಿದ್ದರೆ ಸಾಕು, ಅಥವಾ ನಮ್ಮ ಜಾತಿ, ನಮ್ಮ ಕುಲ, ನಮ್ಮ ವಂಶ, ನಮ್ಮ ಪರಿವಾರ, ನಮ್ಮದೊಂದು ಸಮುದಾಯ ಅದು ಚೆನ್ನಾಗಿದ್ದರೆ ಸಾಕು. ಹಾಗಲ್ಲ, ಎಲ್ಲರೂ ಚೆನ್ನಾಗಿರಬೇಕು.
ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವ 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 ಅಂಥೇಳಿ ಇವಾಗ ಕೂಡ ಹೇಳುವಾಗ ಮೋದಿಯವರ ಸರ್ಕಾರ ಇರುವಾಗ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲರೂ ಎಲ್ಲರೂ ಅಂಥೇಳಿ ಡಿ ವಿ ಜಿಯವರ ವಚನದಲ್ಲಿ ಬರುತ್ತಲ್ವ ಮಂಕುತಿಮ್ಮ, ಎಲ್ಲರೊಳಗೊಂದಾಗು, ಎಲ್ಲರೂ ಅನ್ನೋದು ಮುಖ್ಯ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಾರಂಭದಲ್ಲಿ ನಾನೊಂದು ವಿಷಯ ಹೇಳಿದೆ, ವಿಚಾರ ಬೇರೆ ಐಡಿಯಾಲಜಿ ಬೇರೆ. ವಾಪಸ್ ಅಲ್ಲಿಗೆ ಬರ್ತೀನಿ. ಇವರು ನಮ್ಮವರಾ, ಇವ್ರು ಬೇರೆಯವರಾ, ಇವ್ರು ರೈಟಾ, ಇವ್ರು ಲೆಫ್ಟಾ? ಇದು ಐಡಿಯಾಲಜಿ ಭಾಷೆ, ಇದು ಐಡಿಯಾಲಜಿ ಭಾಷೆ. ಇದು ಅವ್ರು ಏನಾದರೂ ಹೇಳಲಿ, ಇದು ಭಾರತಕ್ಕೆ ಪೂರಕವಾಗಿದೆಯಾ? ನೀವು ಬೇಕಾದ್ದು ಹೇಳ್ಕೊಳ್ಳಿ ವಿಚಾರನ, ಇದು ಭಾರತಕ್ಕೆ ಪೂರಕವಾಗಿದೆ, ಇದು ಮನುಕುಲಕ್ಕೆ ಪೂರಕವಾಗಿದೆಯಾ, ಭಾರತಕ್ಕೆ ವಿರುದ್ಧವಾಗಿಲ್ವಾ ಅನ್ನುವುದನ್ನು ನಾವು ಇಟ್ಕೊಂಡಾಗ ನಾವು ಮಾತನಾಡ್ತಿರುವಂಥ ವಿಚಾರ ಐಡಿಯಾಲಜಿ ಹಂತದಿಂದ ವಿಚಾರವಾಗಿ ಪರಿವರ್ತನೆ ಆಗುತ್ತೆ. ಏನಂಗಂದರೆ ಐಡಿಯಾಲಜಿ ಅಂದರೆ, ಐಡಿಯಾಲಜಿಗೆ ಒಂದು ಡೆಡ್ ಎಂಡ್ ಇರುತ್ತೆ. ಐಡಿಯಾಲಜಿ ಈಸ್ ದ್ಯಾಟ್ ವಿಚ್ ಈಸ್ ಡಿಫೈನ್ಡ್, ಡಿಫೈನಬಲ್ ಆ್ಯಂಡ್ ಫರ್ದರ್ ಕೆನಾಟ್ ಬಿ ಡಿಫೈನ್ಡ್ ಆರ್ ಫರ್ದರ್ ಕೆನಾಟ್ ಬಿ ರಿಫೈನ್ಡ್. ಹೇಳಿದ್ಮೇಲೆ ಮುಗೀತು, ಇದಿಷ್ಟೇ. ಇದಂದ್ರೆ ಹಿಂಗೆ ನಮ್ಮಲ್ಲಿ ಏನು ಹೇಳ್ತೀವಿ, ಯಾವುದೇ ಒಂದು ಚಿಂತನೆಯನ್ನು ತಗೋಬೇಕಾದ್ರೆ ಸಾಮಾನ್ಯವಾಗಿ ಸಲ್ಲುವ ಚಿಂತನೆಗಳು, ವಿಶೇಷ ಸಂದರ್ಭದಲ್ಲಿ ಸಲ್ಲುವಂಥ ಚಿಂತನೆಗಳು. ಈಗ ದೇವರ ಪೂಜೆ ಮಾಡಬೇಕು, ಯಾವುದೋ ಒಂದು ಗಣಪತಿ ಹಬ್ಬ, ಎಲ್ಲರೂ ಪೂಜೆ ಮಾಡೋಕ್ಕೆ ಮುಂಚೆ ಆಹಾರ ತಿಂಡಿ ಗಿಂಡಿ ತಿನ್ನಲ್ಲ, ಆಮೇಲೆ ಪೂಜೆ ಆದಮೇಲೆ ತಿಂತಾರೆ ಅಂತ ಇಟ್ಕೊಳ್ಳಿ. ಆದರೆ ಯಾರಿಗೋ ಜ್ವರ ಇದೆ ಮನೇಲಿ, ಯಾರೋ ಗರ್ಭಿಣಿ ಇದ್ದಾರೆ, ಯಾರೋ ಬಾಣಂತಿ ಇದ್ದಾಳೆ, ಅವ್ರಿಗೂ ಹಾಗೆ ಬಿಡ್ತಾರಾ? ಇನ್ಯಾರೋ ವಯಸ್ಸಾದವ್ರು ಇದ್ದಾರೆ, ಇಲ್ಲ ಪರವಾಗಿಲ್ಲ, ಅವರೊಂದು ಸ್ವಲ್ಪ ಏನಾದ್ರು ತೊಗೋಬೋದು. ಇದಕ್ಕೆ ಅವಕಾಶ ಇದೆ ಅಲ್ವಾ, ಇದು ವಿಚಾರ ಆಗುತ್ತೆ. ಈ ವಿಚಾರದ ಆಧಾರದ ಮೇಲೆ ಬರುತ್ತಲ್ಲ, ಅದು ಒಳ್ಳೆಯ ಆಚಾರ ಆಗುತ್ತೆ. ಇಲ್ಲ ಇಲ್ಲ ಹಿಂಗಂತೂ ಇದೇ ಥರ ಇರಬೇಕು, ಮಾಡೋ ಹಂಗಿಲ್ಲ, ಈ ಕೂಡೋದು ನಿಷಿದ್ಧ ಅಂತ ಹೆಚ್ಚೆಚ್ಚು ನಾವು ಮಾಡ್ತಾ ಹೋದಾಗ ನಾವು ವಿಚಾರದಿಂದ ಐಡಿಯಾಲಜಿ ಕಡೆ ಹೋಗ್ತೀವಿ. ಮಾಡಬೇಕು, ಇದನ್ನು ಮಾಡಿ, ಇದನ್ನೂ ಮಾಡ್ಬೋದು, ಇದನ್ನು ಹೀಗೂ ಮಾಡ್ಬೋದು, ಹಾಗೂ ಮಾಡ್ಬೋದು, ಹಿಂಗ್ಯಾಕೆ ಟ್ರೈ ಮಾಡಬಾರ್ದು, ವೈ ಕಾಂಟ್ ವಿ ಡೂ ಲೈಕ್ ದಿಸ್, ವೈ ಕಾಂಟ್ ವಿ ಟ್ರೈ ಲೈಕ್ ದಿಸ್ ಅಂತ ನಮ್ಮ ಯಂಗ್ಸ್ಟರ್ಸ್ ಮಾತಾಡೋ ಹೇಳ್ತಾರೆ. ಇದು ವಿಚಾರ, ಇದು ಐಡಿಯಾಲಜಿ ಅಲ್ಲ. ಹಿಂಗೂ ನೋಡೋಣ, RSS ಚಡ್ಡಿ ಗಣವೇಶ, ಬಿಳಿ ಶರ್ಟು, ಎಷ್ಟೋ ವರ್ಷ ಆದಮೇಲೆ ಚಿಂತನೆ ನಡೀತು, ಅದನ್ನು ಬಿಟ್ಟರು ಪ್ಯಾಂಟಿಗೆ ಬಂದರು, ಏನು ಪರವಾಗಿಲ್ಲ. ಯಾಕೆಂದರೆ ಹೇಳುವ ವಿಷಯ ಏನು ವ್ಯತ್ಯಾಸ ಆಗಲ್ಲ. ಅದೇ ಹಿಂದೂ ಧರ್ಮ, ಹಿಂದೂ ಸಮಾಜ, ಅದ್ರ ಬಗ್ಗೆ ಕಳಕಳಿ. ಅದು ಹೊರಗಿನ ಸುತ್ತುಗಳು, ಆವರಣಗಳು ಬದಲಾಗ್ಬೋದು. ಯಾರೋ ವಿವೇಕಾನಂದರ ಕಾಲದಲ್ಲಿ ಹಿಂದೂ ಕಲ್ಚರ್ ಬಗ್ಗೆ ಅಮೆರಿಕಾಗೆ ಹೋಗುವಾಗ ಕಾವಿ ಬಟ್ಟೆ ಹಾಕ್ಕೊಂಡು ಭಾಷಣ ಮಾಡ್ತಿದ್ರು. ಇವತ್ತು ಯಾರೋ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಭಾಷಣ ಮಾಡ್ಬೋದು, ಟಿ ಶರ್ಟ್ ಹಾಕ್ಕೊಂಡು ಭಾಷಣ ಮಾಡ್ಬೋದು. ನಿಮ್ಮ ಟಿ ಶರ್ಟು ಜೀನ್ಸ್ ಪ್ಯಾಂಟಲ್ಲಿ ಹಿಂದೂ ಧರ್ಮ ಇರಲ್ಲ, ನಿಮ್ಮ ಚಿಂತನೆಯಲ್ಲಿರುತ್ತೆ, ನಿಮ್ಮ ಸದ್ವಿಚಾರದಲ್ಲಿರುತ್ತೆ. ಇದನ್ನು ನಾವು ಮಾಡುವುದಕ್ಕೆ ಇಂಡಿವಿಜುವಲ್ ಹೊಡೆದಾಟ ಅಲ್ಲ, ಇಂಡಿವಿಜುವಲ್ ಹೋರಾಟ ಅಲ್ಲ, ಆ ಇಡೀ ವ್ಯವಸ್ಥೆನೇ ಅದಕ್ಕೆ ಪೂರಕವಾಗಿದೆ ಅಲ್ವಾ. ಅದು ಎಂಟೈರ್ ಹಿಂದೂ ಯೂನಿವರ್ಸ್, ಎಂಟೈರ್ ಹಿಂದೂ ಪ್ರಪಂಚ ಇದಕ್ಕೆ ಪೂರಕವಾಗಿದೆ. ಈಗ ಉದಾಹರಣೆಗೆ ಗಣಪತಿಯನ್ನು ಪೂಜೆ ಮಾಡಿದರೆ ಯಾರೋ ಮಣ್ಣಲ್ಲಿ ಮಾಡ್ತಾರೆ, ಮಣ್ಣಲ್ಲಿ ಮಾಡೋ ಪದ್ಧತಿ ಇಲ್ಲ ಅನ್ನೋರು ಒಂದು ವಿಗ್ರಹ ಮಾಡಿಸಿಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾರೆ, ಎರಡೂ ಸರಿಯೇ. ಇನ್ಯಾರೋ ಹೇಳ್ತಾರೆ ಗಣಪತಿ ಅಂದರೆ ವಿಗ್ರಹ ಅಲ್ವೇ ಅಲ್ಲ ಕಣ್ರಿ, ಗಣಪತಿ ಅಂದರೆ ಓಂಕಾರ ಸ್ವರೂಪ, ಅದಕ್ಕೆ ಶೇಪೇ ಇಲ್ಲ, ಓಂಕಾರ ಧ್ಯಾನ ಮಾಡ್ತಾರೆ, ಅದು ಸರಿಯೇ. ಎಲ್ಲಕ್ಕೂ ಈ ರೀತಿ ಅಂದರೆ ಎಲ್ಲವೂ ಸರಿ ಅಂತ ಹೇಳುವಾಗ ನಾನು ಇಸ್ಲಾಂ ಸರಿ ಅಂತ ಹೇಳ್ತಿಲ್ಲ, ಕ್ರೈಸ್ತರ ಮತಾಂತರ ಸರಿ ಅಂತ ಹೇಳ್ತಿಲ್ಲ. ಇದು ನನಗೂ ಮಾನವತಾವಾದಿಗಳಿಗೂ ಇರೋ ವ್ಯತ್ಯಾಸ. ನಾನು ಮಾನವತಾವಾದಿ ಅಲ್ಲ, ನಾನು ಹಿಂದೂ ಚಿಂತನೆ ಮಾಡೋನು. ಅದು ಮಾನವತಾವಾದಕ್ಕಿಂತ ದೊಡ್ಡದು. ಮಾನವತಾವಾದದಲ್ಲಿರುವಂಥ ಒಂದು ವಿಚಾರ, ಅದು ಮಾನವ ಸಮಾಜವನ್ನು ಕೇಂದ್ರಿತವಾಗಿ ಚಿಂತನೆ ಮಾಡುತ್ತೆ. ಎಲ್ಲರೂ ಮಾನವೀಯತೆಯಿಂದ ಇರಬೇಕು, ಮಾನವ ಸಮಾಜ ದೊಡ್ಡದು, ಲಿಂಗ ಜಾತಿ ಭೇದ ರಾಷ್ಟ್ರ ಎಲ್ಲಕ್ಕಿಂತಲೂ ಮಾನವತೆ ಭಾಳ ದೊಡ್ಡದಪ್ಪ ಅಂಥೇಳಿ. ಆದರೆ ಆ ರೀತಿ ಮಾನವತೆಯನ್ನು ಹೇಳುವಂಥ ಮಾನವತಾವಾದ ಬಂದಿದ್ದು ಯುರೋಪ್ನಲ್ಲಿ. ಆ ಯುರೋಪೇನೇ ಜಗತ್ತಿಗೆ ಕ್ರುಸೇಡಿನ ಕಾನ್ಸೆಪ್ಟನ್ನು, ಜಿಹಾದಿನ ಕಾನ್ಸೆಪ್ಟನ್ನು ಮುಂದುವರಿಸ್ಕೊಂಡು ಬಂದಿದ್ದಲ್ಲೇನೆ. ವಿಶ್ವಯುದ್ಧಗಳನ್ನು ಕೊಟ್ಟಿದ್ದು ನಮಗೆ ಅದೇ ಭಾಗದಿಂದ. ಭಾರತ ಜಗತ್ತಿಗೆ ಯಾವ ವರ್ಲ್ಡ್ ವಾರ್ ಕೊಡಲಿಲ್ಲ. ಅದಷ್ಟು ಅದನ್ನು ಕಂಟೈನ್ ಮಾಡೋಕ್ಕೆ ನೋಡ್ತು, ಅದನ್ನು ಸಮಾಧಾನಪಡಿಸಿ ಆದಷ್ಟು ಯುದ್ಧವಾಗದಂತೆ ನೋಡ್ತು. ಜಗತ್ತಿನ ಯಾವ ದೇಶಗಳ ಮೇಲೂ ನಾವಾಗೆ ಕಾಲು ಕೆರ್ಕೊಂಡು ಹೋಗಿ ದಂಡೆತ್ತು ಹೋಗುವಂಥದ್ದು ಬರಲಿಲ್ಲ. 2000 ವರ್ಷಗಳ 3000 ವರ್ಷಗಳ ಹಿಸ್ಟ್ರಿ ತೆಗೆದರೆ ನಮ್ಮಲ್ಲಿ ಆ ರೀತಿ ನಮ್ಮಲ್ಲಿ ಎಲ್ಲೂ ಇಲ್ಲ. ಕಲ್ಚರ್ಗೆ ಹೋಗಿದ್ದಾರೆ,
ಸಾಂಸ್ಕೃತಿಕವಾಗಿ ಹೋಗಿ ವಿಚಾರಗಳನ್ನು ಕೊಟ್ಟಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಚಿತ್ರಕಲೆ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ಭಾಷೆ ಇರ್ಬೋದು, ಅನೇಕ ರೀತಿಯನ್ನು ಕೊಟ್ಟಿದ್ದಾರೆ. ಇದನ್ನು 1920-30 ದಶಕದಲ್ಲಿ, ಕಳೆದ ಶತಮಾನದಲ್ಲಿ ಗ್ರೇಟರ್ ಇಂಡಿಯಾ ಅಂತ ಕರಿತಿದ್ರು, ಅಥವಾ ಭಾರತದ ಸಾಂಸ್ಕೃತಿಕ ಕಾಲೋನಿಗಳು ಅಂತ ಕರಿತಿದ್ರು. ಸಾಂಸ್ಕೃತಿಕವಾದ್ದು ಅಂದರೆ ನಾವು ಏನೋ ಅವ್ರನ್ನ ಬಲವಂತವಾಗಿ ಆಫ್ರಿಕಾವನ್ನು ಯುರೋಪಿನವರು ಗೆದ್ದಂತೆ ಆ ರೀತಿ ಮಾಡಿರುವಂಥದ್ದಲ್ಲ. ನಮ್ಮ ವಿಚಾರ ನಾವು ಹೇಳಿದ್ವಿ, ಅವ್ರಿಗೆ ಇಷ್ಟ ಆಯಿತು, ಅವರು ತಮ್ಮದನ್ನು ಉಳಿಸ್ಕೊಂಡ್ರು, ನಮ್ಮ ವಿಚಾರವನ್ನು ತೆಗೆದುಕೊಂಡ್ರು. ಅಂದರೆ ಅವರನ್ನು ನಾಶಪಡಿಸದಂತೆ ನಮ್ಮ ವಿಚಾರವು ಅವರೊಂದಿಗೆ ಸಹ ಅಸ್ತಿತ್ವದಲ್ಲಿರುವುದು ಹೇಗೆ, ಈ ಸಹ ಬಾಳ್ವೆ ಮತ್ತು ಸಹ ಅಸ್ತಿತ್ವ, ಕೋ ಎಕ್ಸಿಸ್ಟೆನ್ಸ್ ಇಸ್ ಎ ಪ್ಯೂರ್ಲಿ ಎ ಹಿಂದೂ ಕಾನ್ಸೆಪ್ಟ್. ಪ್ಯೂರ್ಲಿ ಆನ್ ಇಂಡಿಯನ್ ಮೈಂಡ್ ಕ್ಯಾನ್ ಪ್ರೊಡ್ಯೂಸ್ ದಿಸ್. ಇದು ಭಾರತೀಯ ಚಿಂತನೆ. ಅದಿದೆಯಾ? ಅದು ಇರಲಿ, ಇದು ಇರಲಿ, ಎರಡರಲ್ಲೂ ಒಳ್ಳೆಯದಿದೆ ಅಲ್ವಾ, ಅದಿರಲಿ ಅಂತ. ಈ ದೇಶದಲ್ಲಿ ಅಹಿಂಸೆಯನ್ನು ಒಂದು ರೀತಿ ಹೇಳಿದ ಮಹಾವೀರನಿಗೂ ಜಾಗ ಇದೆ, ಅಹಿಂಸೆಯನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದಾಗ ಬುದ್ಧನಿಗೂ ಜಾಗ ಇದೆ, ಅಹಿಂಸೆಯನ್ನು ಇನ್ನೊಂದು ರೀತಿ ಹೇಳಿದಂಥ ಮುಂದೆ ಬಂದಿರೋ ಚಿಂತಕರಿಗೂ ಜಾಗ ಇದೆ. ಅಹಿಂಸೆ ಅಂದರೆ ಒಂದೇ ವೆರೈಟಿ ಅಂತಲ್ಲ, ಅಹಿಂಸೆ ಅಂದರೆ ಇದೊಂದೇ ಅಂತ ಹೇಳಿದ್ರೆ ಐಡಿಯಾಲಜಿ ಆಗುತ್ತೆ. ಅಹಿಂಸೆ ಅಂದರೆ ಹೀಗಿರ್ಬೋದು, ಇನ್ನೊಂದು ವಿಸ್ತಾರ ಇರ್ಬೋದು. ಈಗ ಸಸ್ಯಾಹಾರ ಮಾಂಸಾಹಾರದ ವಿಷಯದಲ್ಲಿ ಬಂದಾಗ ಬೌದ್ಧರಲ್ಲಿ ನಾನು ನೋಡಿದಂತೆ ವಿಯೆಟ್ನಾಂ ಇತ್ಯಾದಿ ಕಡೆಯಲ್ಲಿ ಬೌದ್ಧ ಸನ್ಯಾಸಿಗಳು ಕೂಡ ಅಲ್ಲಿ ಮಾಂಸಾಹಾರದ ಬಗ್ಗೆ ಭಾಳ ಅವ್ರಿಗೇನು ವಿರೋಧ ಇಲ್ಲ. ಬೌದ್ಧ ಸನ್ಯಾಸಿಗಳಿಗೆ ಅವರ ಮಠದಲ್ಲಿ ಹುಣ್ಣಿಮೆಗೆ ಮುಂಚೆ ಕೆಲವು ದಿವಸ, ಹುಣ್ಣಿಮೆ ಆದಮೇಲೆ ಕೆಲವು ದಿವಸ ಮಾಂಸಾಹಾರವನ್ನು ಅವರು ತಗೊಳ್ಳಲ್ಲ, ಬೇರೆಯವ್ರಿಗೂ ಬಡಿಸಲ್ಲ, ಗೆಸ್ಟ್ಗೂ. ಉಳಿದಂತೆ ಅವ್ರ ಪದ್ಧತಿ ಇದೆ. ಅದೇ ಅಹಿಂಸೆಯನ್ನು ಹೇಳುವಂಥ ಜೈನರು ಪೂರ್ತಿ ಅವ್ರದ್ದು ವಿಚಾರವೇ ಬೇರೆ. ಇದರಲ್ಲಿ ಭೂಮಿಯ ಒಳಗೆ ಬೆಳೆಯುವಂಥ ಗೆಡ್ಡೆಗೆಣಸುಗಳಿಂದ ಹಿಡಿದು ಜೇನು ತುಪ್ಪದಿಂದ ಹಿಡಿದು ಯಾವುದನ್ನು ತೊಗೊಳ್ತಾರೆ, ರೇಷ್ಮೆ ಬಟ್ಟೆಯಿಂದ ಹಿಡಿದು ತಾತ್ವಿಕವಾಗಿ ಯಾರೋ ಕೆಲವರು ಬಳಸ್ಬೋದು. ಅವರ ಚಿಂತನೆ ಏನು ಹೇಳ್ತಿದೆ ಅಂದರೆ ಅದು ನಾವು ಬಳಸಲ್ಲ ಅಂತ, ಯಾಕೆಂದರೆ ಅದರಿಂದ ಇನ್ನೊಂದು ಪ್ರಾಣಿಗೆ, ಇನ್ನೊಂದು ಜೀವಿಗೆ ನೋವಾಗ್ತಾ ಇದೆ ಅಂತ. ಬುದ್ಧನ ವಿಚಾರದಲ್ಲಿ ಬರುವಾಗಲೂ ಕೂಡ ಬುದ್ಧ ಹೇಳಿದ್ದೇನು ಥಾಟ್ ಅಂದರೆ, ನಾವು ಪ್ರಾಣಿಯನ್ನು ಕೊಂದು ಆಹಾರಕ್ಕಾಗಿ ಬಳಸಬಾರ್ದು. ಅದಾಗೆ ಲಭ್ಯವಿದೆ ನಮಗೆ, ಸಹಜವಾಗಿ ಅದು ತೀರ್ಕೊಂತು ಒಂದು ಪ್ರಾಣಿ, ಅದನ್ನು ನಾವು ಬಳಸ್ಬೋದು. ನಾವು ಬೇಟೆ ಮಾಡಿ ಅದಕ್ಕೋಸ್ಕರ ಅದನ್ನು ಕೊಂದು ಮುಗಿಸುವಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಬಟ್ ಆ ಚಿಂತನೆಯನ್ನು ಮುಂದಕ್ಕೆ ಹೋಗಿ ಮಾಂಸಾಹಾರವನ್ನು ಕೂಡ ಸೇರಿಸ್ಕೊಂಡು, ಯಾವುದನ್ನ ನಾವು ಸೌತ್ ಈಸ್ಟ್ ಏಷ್ಯಾ ಅಂತೀವಿ, ಅಲ್ಲಿ ಬೌದ್ಧ ಚಿಂತನೆ ಬೆಳೀತು. ಬಟ್ ಬುದ್ಧನ ವಿಚಾರನೂ ಬೆಳೀತು, ಬರೀ ಊಟ ಅಲ್ಲ, ಬರೀ ಆಹಾರ ಅಲ್ಲ, ಆ ಥಾಟ್ ಕೂಡ ಅಲ್ಲಿಗೆ ಹೋಯಿತು. ಯಾಕೆ ಅಂದರೆ ದೇಶಾಚಾರ, ಕಾಲಾಚಾರ, ಸಮಯಾಚಾರ ಮತ್ತು ಕುಲಾಚಾರ, ಇದಕ್ಕೆ ತಕ್ಕಂತೆ ನಮ್ಮ ಥಾಟ್ ಬೆಳೆದಿದೆ. ಯಾವುದೋ ಒಂದಿದೆ, ಅದು ಹಿಂದಿನ ಕಾಲದಲ್ಲಿ ಹಿಂಗೆ ಹೇಳಿದ್ರು, 1000 ವರ್ಷಗಳ ಹಿಂದೆ, 2000 ವರ್ಷದ ಹಿಂದೆ ಹೀಗೇ ಮಾಡಬೇಕು, ಅದನ್ನು ಏನಿಲ್ಲ. ಅದರೊಳಗಡೆ ಇರುವಂಥ ಎಸೆನ್ಸನ್ನು ಇಟ್ಕೊಂಡು ಉಳಿದಂಥ ಅಂಶಗಳು ಬದಲಾಗ್ತಾ ಹೋಗುತ್ತೆ, ಅದನ್ನು ಬಿಡ್ತಾ ಹೋಗ್ಬೋದು. ಈ ದೇಶಾಚಾರ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಒಂದು ಪದ್ಧತಿ ಇರುತ್ತೆ, ಆ ಪದ್ಧತಿಗೆಯನ್ನು ಗೌರವಿಸಿ ನಾವು ಅದರ ರೀತಿಯಲ್ಲಿ ಜೀವನವನ್ನು ಮಾಡುವಂಥದ್ದು. ಸಹಜವಾಗಿ ಅದರಲ್ಲೇ ಒಂದು ಭಾಗ ಇರ್ತೀವಿ. ಈ ಭಾಗದ ಕರ್ನಾಟಕದ ಈ ಒಂದು 5-6 ಜಿಲ್ಲೆಗಳು ಸುತ್ತಮುತ್ತ, ತುಮಕೂರು, ಈ ಬೆಂಗಳೂರು, ಆ ಕಡೆ ಈ ಕಡೆ, ಇಲ್ಲಿದ್ದು ಯಾವುದೋ ಒಂದು ಸ್ಟೈಲ್ ಇರುತ್ತೆ. ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ, ಜೀವನಕ್ಕೆ ಸಂಬಂಧಪಟ್ಟಿದ್ದು ಇರುತ್ತೆ. ಇಲ್ಲೆಲ್ಲೋ ಒಂದು ಕಡೆ ಕಾಫಿ ಹೆಚ್ಚು ಕುಡಿಬೋದು, ಒಂದು ಕಡೆ ಚಹಾ ಕುಡಿಬೋದು, ಇನ್ನೆಲ್ಲೋ ಹೆಚ್ಚು ಕಡೆ ಕಷಾಯ ಕುಡಿಬೋದು. ಅದೆಲ್ಲವೂ ಕೂಡ ಆಯಾ ಅವರವರ ಏರಿಯಾ ಮೇಲೆ ಡಿಪೆಂಡ್, ಅವರ ಟೆಂಪ್ರೇಚರು, ಅಲ್ಲಿಯ ವಾತಾವರಣ, ಅದಕ್ಕೆಲ್ಲಕ್ಕೂ ನಮ್ಮಲ್ಲಿ ಸಮ್ಮತಿ ಇದೆ. ಸಮಯಾಚಾರ. ಅದೇ ಥರ ದೇಶಾಚಾರ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿಂದ ಬಿಹಾರಕ್ಕೆ ಹೋದರೆ ಏನೋ ವ್ಯತ್ಯಾಸ ಇರುತ್ತೆ, ಅಲ್ಲಿಯ ಪರಿಸ್ಥಿತಿ. ಬರೀ ಊಟ ತಿಂಡಿ ಅಂತ ಮಾತ್ರ ಹೇಳ್ತಿಲ್ಲ, ಮಾತಿನ ರೀತಿ. ಮೊನ್ನೆ ಯಾವುದೋ ಒಂದು ಫೇಸ್ಬುಕ್ ಡಿಸ್ಕಷನಲ್ಲಿ ನೋಡ್ತಿದ್ದೆ, ಯಾರೋ ಮಾತಾಡ್ತಾ, ಅಯ್ಯೋ ಪಾಪಿಗಳು ಅವರು ಮದುವೆ ಮನೆಗೆ ಫಂಕ್ಷನ್ಗೆ ಬರಲಿಲ್ಲ ಅಂತ ಹಾಕಿದರು. ಭಾಳ ಹೊತ್ತು ಚರ್ಚೆ ನಡೀತಾರೆ ಹೋಗಿ, ಪಾಪಿ ಅಂತ ಕರೀತಾರಾ? ಪಾಪಿ ಅನ್ನೋದು ಕ್ರಿಶ್ಚಿಯನ್ ಕಾನ್ಸೆಪ್ಟ್. ಎಲ್ಲಿ ತನಕ ಇಲ್ಲದೇ ಇರೋ ಕಡೆ ಎಲ್ಲ ವಿಷಯ ಅಪ್ಲೈ ಮಾಡಿ ನೋಡ್ತಾರೆ ಅನ್ನೋಕ್ಕೆ ಮಾತಾಡೋ, ಅಯ್ಯೋ ಪಾಪಿ ಬರಲಿಲ್ಲ, ಹೋಗಿ ನಿನಗೆ ಇಲ್ಲ ಅವತ್ತು ಪಾರ್ಟಿ, ನೀನೇ ಮಿಸ್ ಮಾಡಿಕೊಂಡೆ ಅಂತ ಒಂದು ಕಲೋಕಿಯಲ್ ಲ್ಯಾಂಗ್ವೇಜ್ ಇದು, ಆಡು ಮಾತಿದು ಕನ್ನಡದ ಭಾಷೆ. ಇದನ್ನು ಪಾಪಿ ಅಂದರೆ ಸಿನ್ನರ್ ಅಂತ ತೊಗೊಂಡು ಅದನ್ನು ಈ ರೀತಿ ಬಳಸಿದವ್ರು ಯಾರೋ. ಕೆಲವು ಸತಿ ಓವರ್ ರೀಡಿಂಗ್ ಕೂಡ ಆಗ್ತಾ ಹೋಗುತ್ತೆ. ಯಾಕಿದನ್ನು ನಾನು ಹೇಳಿದೆ ಅಂದರೆ ಈ ದೇಶಾಚಾರ ಇದೆಯಲ್ಲ, ಇದು ಅವರವರ ಅಲ್ಲಲ್ಲಿ, ಎಲ್ಲವೂ ಹಿಂದೂ ಸಮಾಜವೇ, ಎಲ್ಲವೂ ಭಾರತೀಯ ಸಮಾಜವೇ, ಅಲ್ಲಲ್ಲಿ ವ್ಯತ್ಯಾಸ ಆಗುತ್ತೆ. ಉದಾಹರಣೆಗೆ ತುಂಬ ಹಿಮಾಲಯದ ಭಾಗದಲ್ಲಿರೋ ಬದರಿನಲ್ಲೋ, ಕೇದಾರದಲ್ಲೋ, ಮತ್ತೊಂದು ಕಡೆಯಲ್ಲೋ, ಇನ್ನೊಂದು ಯಾವುದೋ ಕಡೆಯಲ್ಲೋ, ಅಲ್ಲಿ ಚಳಿಗೆ ದೇವರ ಪೂಜೆಯನ್ನು ಮಾಡೋಕ್ಕೆ ಯಾರು ಇರ್ತಾರೋ
ಅವರು ಕಾಲ್ಚೀಲ ಹಾಕ್ಕೊಂಡು, ಸಾಕ್ಸ್ ಹಾಕ್ಕೊಂಡು, ಪೈಜಾಮ ಹಾಕ್ಕೊಂಡು, ಜುಬ್ಬ, ಅದ್ರ ಮೇಲೆ ಒಂದು ಕೋಟು, ಮಫ್ಲರು, ಟೋಪಿ ಎಲ್ಲ ಹಾಕ್ಕೊಂಡು ದೇವ್ರ ಪೂಜೆ ಮಾಡ್ತಿರ್ತಾರೆ. ದಕ್ಷಿಣ ಭಾರತದಲ್ಲಿ ಬಹುತೇಕ ಆ ಥರ ಇಲ್ಲ ನೋಡಿ. ಇದು ದೇಶಾಚಾರ ಅಲ್ವಾ? ಅವರು ದೇವರನ್ನು ಪೂಜೆ ಮಾಡ್ತಾರೆ, ಬೇರೆಯವ್ರಿಗೂ ಪೂಜೆ ದೇವ್ರನ್ನ ನೋಡ್ಲಿಕ್ಕೆ ಅವಕಾಶ ಮಾಡ್ತಾರೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಬಟ್ ಅದನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಜಾಗನ ಹೇಗೆ ಮಾಡ್ತಿದ್ದಾರೆ ಅವರು ಅಂದರೆ ಅವ್ರ ಪರಿಸ್ಥಿತಿ ಹಾಗಿದೆ. ಅವರೇನಾದರೂ ಸಾಕ್ಸ್ ಎಲ್ಲ ಬಿಚ್ಚಿದ್ರೆ ಅವ್ರ ಕಥೆನೇ ಮುಗೀತು ಅಷ್ಟೇ ಇಲ್ಲ ಆ ಟೆಂಪ್ರೇಚರ್ಗೆ. ಇದನ್ನು ನಾವೇನು ಹೇಳ್ತಿರೋದು ಅಂದರೆ, ಇದನ್ನು ನಮ್ಮ ದೇಶದಲ್ಲಿರೋ ಥಾಟ್ ಏನಂದರೆ, ಭಾರತೀಯ ಥಾಟ್ ಇದು ಲೋಕಸಂಗ್ರಹ ಬುದ್ಧಿ. ಆಯಾ ಕಾಲದ ಜನಗಳು ಅವರವರ ಲೋಕ ವಿಶೇಷತೆಗಳಿಗೆ ತಕ್ಕಂತೆ ಅವ್ರ ಜೀವನ ಮಾಡ್ತಿರ್ತಾರೆ. ರುಜು ಕುಟಿಲ ಪಥಜುಷಾಂ, ವಿವೇಕಾನಂದರ ಭಾಷಣ ನೆನಪಿಸ್ಕೊಳ್ಳಿ ನೀವು, ಶಿಕಾಗೋ ಭಾಷಣದಲ್ಲಿ ಮಾತಾಡಬೇಕಾದ್ರೆ. ಕೆಲವು ನದಿಗಳು ರುಜುವಾಗಿ ಹೋಗ್ತಿರ್ತವೆ, ನೇರವಾಗಿ ಹರ್ಕೊಂಡು ಹೋಗ್ತಿರುತ್ತೆ ನದಿ, ಯಾಕೆ ನದಿಗೆ ಅವಕಾಶ ಇದೆ. ಇನ್ನು ಕೆಲವು ನದಿಗಳು ಕುಟಿಲವಾಗಿ ಹೋಗ್ತಿರುತ್ತೆ, ಅಡ್ಡಾದಿಡ್ಡಿ ಸಂದುಗಳಲ್ಲಿ ಜಾಗ ಮಾಡಿಕೊಂಡು, ಕೊರಕಲುಗಳಲ್ಲಿ ಜಾಗ ಮಾಡ್ಕೊಂಡು ಹೋಗ್ತಿರುತ್ತೆ. ಆದರೆ ಎಲ್ಲ ನದಿಗಳ ಗಂತವ್ಯ ಇದೆಯಲ್ಲ, ಅದು ಸಮುದ್ರವನ್ನೇ ಸೇರುವಂಥದ್ದು. ಇದು ನಮ್ಮ ಸನಾತನದಲ್ಲಿ ಭಾರತೀಯ ಚಿಂತನೆಯಲ್ಲಿ ಕೊಟ್ಟಿರೋದು. ನೀವೊಂಥರ ಯೋಚನೆ ಮಾಡ್ಬೋದು, ನಾನೊಂಥರ ಮಾಡ್ಬೋದು, ನಮ್ಮಿಬ್ಬರು ಚಿಂತನೆಯಲ್ಲಿ ವ್ಯತ್ಯಾಸ ಇರ್ಬೋದು, ಆದರೆ ಒಟ್ಟು ಚಿಂತನೆ ಸಮಾಜಕ್ಕೆ ಪೂರಕವಾಗಿದೆ, ದೇಶಕ್ಕೆ ಪೂರಕವಾಗಿದೆ. ಅಷ್ಟಿದ್ರೆ ಸಾಕು. ಒಂದು ಸರ್ತಿ ರಾಮ್ ಮನೋಹರ್ ಲೋಹಿಯಾ ಅವ್ರು ಏನೋ ತುಂಬ ಜೋರಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರಂತೆ. ಗುರೂಜಿ ಗೋಳ್ವಲ್ಕರ್ ಅವ್ರಿಗೆ ಗಮನಕ್ಕೆ ತೊಗೊಂಬಂದರು ಅದನ್ನು. ಅವರು ಲೋಹಿಯಾರಲ್ವ ಬಿಡಿ, ಪರವಾಗಿಲ್ಲ ಅಂತ ಹೇಳಿದರು. ಇದರರ್ಥ ಗಾಂಧೀಜಿಯವರು ಗುರೂಜಿಯವರು ಲೋಹಿಯಾವರ ಸಮಾಜವಾದದ ವಿಚಾರ ಒಪ್ಕೊಂಡಿರು ಅಂತಲ್ಲ. ಲೋಹಿಯಾ ಅವ್ರು ಏನೇ ಯೋಚನೆ ಮಾಡಿದ್ರು ದೇಶದ ಹಿತಕ್ಕೆ ಸಂಬಂಧಪಟ್ಟಿದ್ದು ಯೋಚನೆ ಮಾಡ್ತಿರ್ತಾರೆ ಅಂತ. ಅಂದರೆ ವ್ಯಕ್ತಿಗಳ ನಡುವೆ ಇರುವ ವ್ಯತ್ಯಾಸ, ಗುಂಪುಗಳ ನಡುವೆ ವ್ಯತ್ಯಾಸ ಸಹನೀಯ. ಅದು ದೇಶಕ್ಕೆ ಪೂರಕವಾಗಿರಬೇಕು, ಸಮಾಜದ ಒಟ್ಟು ಹಿತಕ್ಕೆ ಪೂರಕವಾಗಿರಬೇಕು. ಅಷ್ಟಿದ್ರೆ ಸಾಕು. ಇದನ್ನು ಗಮನಿಸಿದಾಗ ನಮ್ಮ ದೇಶದಲ್ಲಿ ಏನು ಮಾಡಿದ್ರು, ಮನುಷ್ಯನ ಜೀವನದಲ್ಲಿ ಕೊನೆಯ ಉದ್ದೇಶ ಏನು ಮನುಷ್ಯನಿಗೆ ಅಂದರೆ, ನೀವು ಥಿಂಕರ್ಸ್ ಮೀಟ್ ಮಾಡಿ, ನೀವು ಉಪ್ಪಿಟ್ಟು ಮಾಡಿ, ನೀವು ಒಂದು ಆಫೀಸ್ಗೆ ಹೋಗಿ ಮ್ಯಾನೇಜರ್ ಕೆಲಸ ಮಾಡಿ, ಟ್ರಕ್ ಡ್ರೈವಿಂಗ್ ಮಾಡಿ, ಏನಾದರೂ ಮಾಡಿ, ನಮ್ಮ ದೇಶದಲ್ಲಿ ಕೇಳಿರುವಂಥ ದ ಫಂಡಮೆಂಟಲ್ ಕ್ವಶ್ಚನ್ ಆಫ್ ಸನಾತನ ಕಲ್ಚರ್ ಆರ್ ಹಿಂದೂ ಕಲ್ಚರ್ ಈಸ್, ಜೀವನದ ಪರಮ ಉದ್ದೇಶ ಏನು? ಪರಮ ಉದ್ದೇಶ ಏನು? ಥಿಂಕರ್ಸ್ ಫೋರಮಿಗೆ ಬರೋ ಪರಮ ಉದ್ದೇಶ ಏನು? ಮುಕ್ತಿನೇ. ನಿಮ್ಗೆ ತಮಾಷೆ ಅನಿಸ್ಬೋದು, ನನಗೆ ಮೋಕ್ಷ ಪಡೆಯೋಕ್ಕೆ ಬಂದಿದ್ದೀವ ಇಲ್ಲಿ. ಹೌದು, ಮೋಕ್ಷ ಪಡೆಯೋಕ್ಕೆ ಬಂದಿರೋದು. ಆ ಪದ ಬೇಡ ಅಂದರೆ ಇನ್ನೊಂದು ಪದ ನಮ್ಮಲ್ಲಿ ಹೇಳಿದ್ರು, ಸದೈವ ಆನಂದ. ಸದಾ ಆನಂದವಾಗಿರೋದು. ಮೋಕ್ಷ ಎಲ್ಲ ಭಾಳ ಹೆವಿ ಅಂದರೆ ಬಿಟ್ಬಿಡಿ ಅಪ್ಪ ಪದನ. ಆನಂದವಾಗಿರೋದು. ತಿಂಡಿ ಕೊಟ್ಟರು ಆನಂದ, ತಿಂಡಿ ಕೊಡದೇ ಇದ್ರೂ ಆನಂದ, ಕಾಫಿ ಕುಡಿದ್ರೂ ಆನಂದ, ಕಾಫಿ ಇಲ್ಲದೇ ಇದ್ರೂ ಆನಂದ, ಭಾಷಣ ಕೇಳುವಾಗ ಎಚ್ಚರದಲ್ಲಿದ್ದರೂ ಆನಂದ, ಭಾಷಣ ಕೇಳುವಾಗ ಮಲಗಿದ್ರೂ ಆನಂದ. ಒಟ್ಟಿನಲ್ಲಿ ಆನಂದವೇ ನಮ್ಮ ಸ್ವರೂಪ. ಮನುಷ್ಯನ ಸ್ವರೂಪ ಏನು? ವಾಟ್ ಈಸ್ ದಿ ಇನ್ನೇಟ್ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎನಿ ಲಿವಿಂಗ್ ಬೀಯಿಂಗ್ಸ್? ಯಾವುದೇ ಜೀವಿಯ ನಿಜವಾದ ಮೂಲ ಸ್ವಭಾವ ಏನು? ಮೂಲ ಲಕ್ಷಣ ಏನು? ಪ್ರಕೃತಿನೇ ಕೊಟ್ಟಿರೋದು ಅಥವಾ ದೈವನೇ ಕೊಟ್ಟಿರೋದು? ನಿಮಗೆ ಶ್ರದ್ಧೆ ಇದ್ದರೆ ದೈವ ಅನ್ನಿ, ಇಲ್ಲ ಪ್ರಕೃತಿ ಅನ್ನಿ. ಯಾವುದು ಅಂದರೆ ಸದೈವ ಆನಂದ. ಆನಂದವೇ ನಮ್ಮ ಸ್ವರೂಪ. ಈ ಆನಂದದ ಕಡೆ ಹೋಗುವಂಥ ಎಲ್ಲ ಪ್ರಯಾಣಗಳು ಭಾರತೀಯ ಚಿಂತನೆಗೆ ಪೂರಕ. ನಾವು ಬೇರೆ ಬೇರೆ ಶಬ್ದಗಳಲ್ಲಿ ಹೇಳ್ಬೋದು ಅದನ್ನೆಲ್ಲ. ಮೋಕ್ಷ ಅನ್ಬೋದು, ದೇವರು ಅನ್ಬೋದು, ಕರ್ಮ ಸಿದ್ಧಾಂತ ಅನ್ಬೋದು, ಅನೇಕ ಪದಗಳನ್ನೆಲ್ಲ ಬೇರೆ ಬೇರೆಯವರು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಸನ್ಯಾಸಿಗಳು, ಸಾಧುಗಳೆಲ್ಲ ಪದ ಹೇಳಿದ್ದಾರೆ. ಬಟ್ ಒಂದು ಸಂಗೀತವನ್ನು ಕೇಳುವಾಗ, ಒಳ್ಳೆ ಹಾಡು ಕೇಳಿದರೆ, ಸಿನಿಮಾ ಹಾಡೇ ಇರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಜಾನಪದ ಯಾವುದೋ ಕೇಳುವಾಗ ನಿಮ್ಮನ್ನು ನೀವು ಮರೆತು, ಎಷ್ಟು ಚೆನ್ನಾಗಿದೆ. ಆ ಲಿಟಲ್ ಚಾಂಪ್ಸ್ ಎಲ್ಲ ಬರುತ್ತಲ್ಲ, ನೀವು ನೋಡ್ತಿದ್ರು ಅನ್ಸುತ್ತೆ, ಇವರೇನು ಮನುಷ್ಯರ ಇವರೆಲ್ಲ, ಅದು ಎಲ್ಲಿಂದ ಹುಟ್ಟು ಬಂದಿದ್ದಾರೆ. 5 ವರ್ಷ 8 ವರ್ಷಕ್ಕೆ ಅವ್ರು ರಾಗ ಹಿಡಿಯೋದು ನೋಡಿದ್ರೆ ನಮಗೆ 10-20 ವರ್ಷ ಸಾಧನೆ ಮಾಡಿದವರೇನೆ ಅವ್ರಿಗೆ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿರ್ತಾರೆ ಅಲ್ವಾ? ಇದು ಆನಂದದ ಅನ್ವೇಷಣೆ. ಇಂಡಿಯನ್ ಥಾಟ್ ಅಂತ ಇವತ್ತೇನು ಮಾತಾಡಬೇಕಂತ ಹೇಳಿದ್ರು, ಭಾರತೀಯ ಚಿಂತನೆಗಳು ಹಲವು ರೀತಿ ಇದ್ರೂ ಎಲ್ಲ ಚಿಂತನೆಗಳ ಮೂಲ ಏನು ಅಂತ ಹೇಳಿದ್ರೆ, ಮೂಲ ಗುರಿ ಏನಂದರೆ ಆನಂದ ಪ್ರಾಪ್ತಿ. ಅಂದರೆ ಇದನ್ನು ಬುದ್ಧ ದುಃಖದ ನಿವಾರಣೆ ಅಂತ ಹೇಳ್ದ. ಆನಂದ ಶಬ್ದ ಮಾತಾಡಲಿಲ್ಲ ಬುದ್ಧ. ದುಃಖ ಇರಬಾರ್ದು. ನಾನು ಇವಾಗ ಹೇಳಿದ್ನಲ್ಲ ಉಪನಿಷತ್ತಿನ ಮಾತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಯಾರಿಗೂ ದುಃಖವಿರಬಾರ್ದು ಅಂತ ಉಪನಿಷತ್ತು ಹೇಳ್ತು. ಅಥವಾ ಉಪನಿಷತ್ತಿನ ಚಿಂತಕರು ಹೇಳಿದ್ರು. ಮುಂದಕ್ಕೆ ಹೋಗಿ ಆನಂದ ಇರಬೇಕು ಅಂತಲೂ ಹೇಳಿದ್ರು. ಅಂದರೆ ಅವನು ಯಾವುದು ಇರಬಾರ್ದು ಅಂತ ಹೇಳಿ ಮಿಕ್ಕಿದ್ದೆಲ್ಲವೋ ಉಳಿದಿರೋದೆಲ್ಲವೋ ಆನಂದವೇನೋ ಅರ್ಥದ ನಿಲ್ಲಿಸಿರ್ಬೋದು ಬುದ್ಧ, ಗೊತ್ತಿಲ್ಲ ನಮಗೆ. ಯಾಕಂದರೆ ಆ ಶಬ್ದವನ್ನು ಅವನು ಹೇಳಲಿಲ್ಲ, ಸುಮ್ಮನೆ ತಮಾಷೆಗೆ ಹೇಳೋದು. ಬುದ್ಧನ ಶಿಷ್ಯನ ಹೆಸರೇ ಆನಂದ ಅಂತ. ಇದು ನಿಜವಾದ ವಿಷಯ ಅಲ್ಲ, ಸುಮ್ಮನೆ ತಮಾಷೆ ಇದು. ಬುದ್ಧನ ಶಿಷ್ಯನ ಹೆಸರೇ ಆನಂದ.
ಆನಂದದ ಹುಡುಕಾಟ ಇದೆಯಲ್ಲ, ಇದು ವಿಚಾರ ಮಾರ್ಗದಲ್ಲಿ ಹೋದಾಗ ಸಿಗುವಂಥದ್ದು. ಐಡಿಯಾಲಜಿ ಮಾರ್ಗದಲ್ಲಿ ಹೋದರೆ ಆನಂದ ಸಿಕ್ಕಲ್ಲ, ಬರೀ ಇರಿಟೇಷನ್ ಸಿಕ್ಕತ್ತೆ. ಏಕೆಂದರೆ ನಾಳೆ ನಿಮ್ಗೆ ಐಡಿಯಾಲಜಿ ಯಾವುದೋ ಒಂದು ಮಾರ್ಕ್ಸಿಸ್ಟ್ ಐಡಿಯಾಲಜಿ ಇದಿಷ್ಟೇನಾ, ಇದು ಒಂದು ಫೆಮಿನಿಸ್ಟ್ ಐಡಿಯಾಲಜಿ ಇಷ್ಟೇನಾ, ಇನ್ನೊಂದು ಐಡಿಯಾಲಜಿ ಇಷ್ಟೇನಾ ಅಂತ ನಿಲ್ಲಿಸ್ಬಿಟ್ಟಾಗ, ಅಯ್ಯೋ ಇದಕ್ಕೋಸ್ಕರ ಇಷ್ಟು ವರ್ಷ ಮಾಡಿದ್ನಲ್ಲ, ಬರೋದ್ನಲ್ಲ, ಓದಿದ್ನಲ್ಲ, ಚಿಂತನೆ ಮಾಡಿದ್ನಲ್ಲ, ಟಿ ವಿ ಡಿಬೇಟ್ ಮಾಡಿದ್ನಲ್ಲ, ಫೇಸ್ಬುಕ್ನಲ್ಲಿ ಅವ್ರಿಗೆ ಹಾಕ್ಕೊಂಡು ಚೆನ್ನಾಗಿ ಚಚ್ಚಿದ್ನಲ್ಲ, ಬೈದು ಹಾಕಿದ್ನಲ್ಲ ಟ್ವಿಟ್ಟರ್ನಲ್ಲಿ, ಇದಕ್ಕೋಸ್ಕರ ಮಾಡಿದ್ದು, ಇದರಲ್ಲಿ ಇಷ್ಟೇ ನಾವು ಹೊರಳಿಲ್ಲ ತಿರಳಿಲ್ಲ ಇದರಲ್ಲಿ ಅಂತ ಡೆಡ್ ಎಂಡಿಗೆ ಬರುತ್ತೆ. ಐಡಿಯಾಲಜೀಸ್ ವಿಲ್ ಕಮ್ ಟು ಎ ಡೆಡ್ ಎಂಡ್ ಬಿಕಾಸ್ ಇಟ್ ಈಸ್ ಎ ಪ್ರಾಫಿಟ್ ಬೇಸ್ಡ್. ಪ್ರಾಫಿಟ್ಸ್ ಇದ್ದಾರೆ, ಕಾಲ್ ಮಾರ್ಕ್ಸ್ ಅನ್ನೋದಿರ್ಬೋದು, ಕ್ರಿಸ್ತ ಇರ್ಬೋದು, ಪ್ರವಾದಿ ಮೊಹಮ್ಮದ್ ಇರ್ಬೋದು, ಅವರೆಲ್ಲ ಪ್ರಾಫಿಟ್ಸು. ಪ್ರಾಫಿಟಿಕ್ ಅಂದರೆ ಅರ್ಥನೇ ಅದಲ್ವಾ, ನನಗೆ ಕಾಣಿಸ್ತಾ ಇದೆ ಅದು ಸತ್ಯ, ಅದನ್ನು ನೀನು ಮುಂದುವರಿಸು, ಅದರ ದಾರಿಯಲ್ಲಿ ನೀನು ಹೋಗು. ನಮ್ಮಲ್ಲಿ ಏನು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ 18 ಅಧ್ಯಾಯ ಹೇಳಿಬಿಟ್ಟು ಎಲ್ಲ ಹೇಳಿ, ನೋಡಪ್ಪ ಹೇಳೋದೆಲ್ಲ ಹೇಳಿದ್ದೀನಿ, ಯಥೇಚ್ಛಸಿ ತಥಾ ಕುರು, ನಿನ್ನ ಬುದ್ಧಿಯನ್ನು ವಿವೇಕವನ್ನು ಬಳಸ್ಕೊಂಡು ನಿನಗೆ ಹ್ಯಾಕೆ ಸರಿ ಅನಿಸುತ್ತೋ ಹಾಗೆ ಮಾಡು. ಮನೆಯಲ್ಲಿ ತಂದೆ ತಾಯಿ ಬೈಯುವಾಗ ಹೇಗೆ ಬೈತಾರೆ, ಹೇಳೋಷ್ಟು ಹೇಳಿದ್ದೀನಿ, ನೀನು ವಯಸ್ಸಿಗೆ ಬಂದಿದ್ಯಾ, ಜಾಸ್ತಿ ಹೇಳೋಕ್ಕಾಗಲ್ಲ, ನೀನೇ ಅರ್ಥ ಮಾಡ್ಕೋಬೇಕು, ನಿನಗೆ ಬಿಡ್ತಾಯಿದ್ದೀನಿ, ನಾನು ನಿನ್ನಷ್ಟು ಬುದ್ಧಿವಂತನೂ ಅಲ್ಲ, ಅದು ಬೇರೆ ಸೇರಿಸ್ತಾರೆ, ನಿನಗೆ ಬಿಡ್ತಾರೆ, ನಿನ್ನ ಜವಾಬ್ದಾರಿ, ಇಟ್ ಈಸ್ ಯುವರ್ ಲೈಫ್, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ, ನೀನು ಮಾಡ್ಕೊ, ನಿನಗೆ ಸಂಬಂಧಪಟ್ಟಿದ್ದು. ಕ್ವಶನ್ ಪೇಪರು ನಿಂದೆ, ಆನ್ಸರ್ ಬುಕ್ಲೆಟು ನಿಂದೆ, ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಬಿಟ್ಟುಬಿಡ್ತಾರೆ ಅದನ್ನು. ಯಾಕೆ ಅಂದರೆ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಆನಂದದ ಹುಡುಕಾಟ ನಿನ್ನ ಜವಾಬ್ದಾರಿ. ಉಪನಿಷತ್ನಲ್ಲಿ ನಚಿಕೇತ ಅವರಪ್ಪ ಯಾಗ ಮಾಡಬೇಕಾದ್ರೆ ವಾಜಶ್ರವಸ, ಅವನು ಹೋಗ್ಬಿಟ್ಟು ತುಂಬ ಪರಮ ಪ್ರಿಯವಾದ ವಸ್ತುಗಳನ್ನು ದಾನ ಮಾಡ್ತಾ ಇದ್ದಾನೆ ಅಂತ ಅಪ್ಪ ಗೊತ್ತಾಗ್ತಾನೆ. ಆವಾಗ ಅಪ್ಪ ಮಾಡ್ತೇನೆ ಅಂತ ಗೊತ್ತಾಗುತ್ತೆ. ಮಗ ಹೋಗಿ ಕೇಳೋದು, ಅಪ್ಪ ನೀ ನನ್ನನ್ನು ಯಾರಿಗೆ ದಾನ ಮಾಡ್ತಿದ್ಯಾ ಅಂತ. ಇದು ಭಾರತೀಯ ಚಿಂತನೆ. ನೀ ನನ್ನನ್ನು ಯಾರಿಗೆ ದಾನ ಮಾಡ್ತಿದ್ಯಾ. ಅವನು ಸ್ವಲ್ಪ ಸಿಟ್ಟಿನ ಮನುಷ್ಯ ಅಂತ ಬರುತ್ತೆ ಆ ಉಪನಿಷತ್ತಲ್ಲಿ. ಅವನು ಹೋಗಿ ನಿನ್ನ ಯಮನಿಗೆ ದಾನ ಕೊಟ್ಟಿದ್ದೀನಿ ಅಂತಾನೆ. ಅವ್ನು ಯಮನ ಹತ್ರ ಕೂತ್ಕೊಂಡು ಮಾತಾಡ್ತಾನೆ 3 ದಿನ. ಯಮ ಎಲ್ಲ ಹೊರಟೋಗಿರ್ತಾನೆ. ನೀವು ಓದಬೇಕು ಉಪನಿಷತ್ತುಗಳನ್ನು, ಓದಿರ್ತೀರ, ಜೀವನದ ದೃಷ್ಟಿಯಿಂದ ಓದಿ, ನಮ್ಮ ಜೀವನ ದೃಷ್ಟಿಯಿಂದ. ಗೋಪಾಲಕೃಷ್ಣ ಅಡಿಗರು ಹೇಳೋರು, ಕಾವ್ಯದಲ್ಲಿ ಅತ್ಯುತ್ತಮವಾದ ಕವಿತೆಗಳನ್ನು ಬರೆಯೋದು ನನಗೆ ಜೀವನ ಮರಣದ ಪ್ರಶ್ನೆ ಅಂತ ಹೇಳೋರು. ಹಂಗೆ ಹೇಳುವಾಗ ಅಡಿಗರಿಗೆ ವೀಲ್ ಚೇರಲ್ಲಿ ಬರ್ತಾಯಿದ್ರು, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೇಳಿದ ಮಾತು, ಜೀವನ ಮರಣದ ಪ್ರಶ್ನೆ ಇದು ಅಂತ. ಆನಂದದ ಹುಡುಕಾಟ ಭಾರತೀಯರಿಗೆ ಜೀವನ ಮರಣದ ಪ್ರಶ್ನೆ ಇದು. ಈ ಪ್ರಶ್ನೆಗೆ ನನಗೆ ಉತ್ತರ ಕೊಡಲೇಬೇಕು ಕಾಳಿ, ನಿನ್ನ ಸ್ವರೂಪವನ್ನು ನನಗೆ ತೋರಿಸಲೇಬೇಕು, ಇಲ್ಲ ಅಂದರೆ ನೋಡು ಈ ಖಡ್ಗ, ನನ್ನನ್ನು ನಾನು ಕತ್ತರಿಸ್ಕೊಂಡು ಬಿಡ್ತೀನಿ ಅಂತ ಪರಮಹಂಸ ಹೋಗ್ತಾರೆ. ಆಗ ಕಾಳಿ ದರ್ಶನ ಆಗುತ್ತೆ. ಇದನ್ನು ಉತ್ಕಟತೆ ಅಂತೀವಿ ನಾವು. ಉತ್ಕಟತೆ ಇದು ಭಾರತೀಯ ಪರಂಪರೆ. ಅವ್ನು ಹಾಡ್ತಾರೆ, ಹೆಂಗೆ ಹಾಡ್ತಾರೆ, ಭೀಮಸೇನ್ ಜೋಶಿ ಹಾಡೋದು ನೋಡಿ, ಕೌಶಿಕಿ ಹಾಡೋದು ನೋಡಿ ನೀವು, ಕೌಶಿಕಿ ಚಕ್ರವರ್ತಿ, ಭೀಮಸೇನ್ ಜೋಶಿ ಅಥವಾ ಇವರು ಗಂಗೂಬಾಯಿ ಹಾನ್ಗಲ್ ಉದಾಹರಣೆಗಳನ್ನು ಕೊಡ್ತಾ ಇರೋದು ನಾನು ನಿಮಗೆ. ಗಂಧರ್ವ, ಕುಮಾರ್ ಗಂಧರ್ವ ಹಾಡುವಾಗ ತಮ್ಮನ್ನೇ ಸಂಪೂರ್ಣ ನಾದವನ್ನಾಗಿ ಮಾಡ್ಕೊಂಡು ಹಾಡ್ತಿದ್ದಾರೆ, ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡು ಹಾಡ್ತಿದ್ದಾರೆ. ಉತ್ಕಟತೆ ಇದೆ ಆ್ಯಕ್ಚುಲಿ. ಈ ಉತ್ಕಟತೆ ಇದೆಯಲ್ಲ, ಇದು ನಮ್ಮನ್ನು ಆನಂದದ ಕಡೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳಿ ಮಾಡಿ ತೋರಿಸಿ ದಾರಿದೀಪವಾದವರು ನಮ್ಮಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇದು ಭಾರತೀಯ ಚಿಂತನೆ. ಭಾರತೀಯ ಚಿಂತನೆಗೂ ಬೇರೆ ದೇಶದ ಚಿಂತನೆಗೂ ಏನು ವ್ಯತ್ಯಾಸ ಅಂದರೆ, ಯುರೋಪ್ ಇತ್ಯಾದಿಯಲ್ಲಿ ಕ್ಯಾಂಟ್ ಏನೋ ಹೇಳ್ದ, ಹೆಗಲ್ ಒಂದು ಚಿಂತನೆ ಹೇಳ್ದ, ಡೆಕಾರ್ಟೆ ಹೇಳ್ದ, ಇನ್ನೊಬ್ಬ ಹೇಳ್ದ, ಮತ್ತೊಬ್ಬ ಹೇಳ್ದ, ಅವನು ಹಂಗೆ ನಡೆದುಕೊಂಡ, ಅವನ ಜೀವನದಲ್ಲಿ ಅದನ್ನು ಅವನು ಆಚರಿಸಿದ್ನ. ಬೆಳಗ್ಗೆ 4:15 ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು, ಯಾರು ಬೇಕಾದರೂ ಹೇಳ್ಬೋದು, 7 ಗಂಟೆ ಆದರೂ ಎದ್ದಿರಲ್ಲ. ನಮ್ಮಲ್ಲಿ ಏನಂದರೆ, ಇದನ್ನು ಶರಣರಲ್ಲಿ ಹೇಳ್ಬೇಕಾದ್ರೆ ಶಿವಶರಣರಲ್ಲಿ ನಡೆನುಡಿ ಸಿದ್ಧಾಂತ ಅಂತ ಹೇಳಿದ್ರು. ವಚನಕ್ಕೆ ನಡೆನುಡಿ ಸಿದ್ಧಾಂತ. ಅವನು ಏನು ಹೇಳ್ತಾನೋ ಹಂಗೆ ನಡ್ಕೊಳ್ತಾ ಇದ್ದಾರೆ, ಹೆಂಗೆ ಏನು ನಡ್ಕೊಳ್ತಿದ್ದಾರೋ ಅದನ್ನು ಹೇಳ್ತಾ ಇದ್ದಾರೆ ಅಲ್ವಾ. ಕೃಷ್ಣ ಜೀವನದಲ್ಲಿ ನಿಷ್ಕಾಮ ಕರ್ಮ ಹೇಳ್ದ, ಕರ್ಮಯೋಗಿ ಅಂತ ಇರಬೇಕು ಅಂತ ಆಮೇಲೆ ಹೇಳ್ದ ಬ್ಯಾಟಲ್ ಫೀಲ್ಡಲ್ಲಿ. ಆದರೆ ಪಾಂಡವರ ಮನೆಯಲ್ಲಿ ರಾಜಸೂಯ ಯಾಗ ಆಗುವಾಗ ಹೆಂಗಿದ್ದ ಕೃಷ್ಣ, ಅವನು ಫುಲ್ ಫ್ಯಾಮಿಲಿ ಫೋಟೋಗೆ ಬಂದು ನಿಂತಿದ್ದ, ವಾಟ್ಸಪ್ಗೆ, ಇದಕ್ಕೆ ಸೆಲ್ಫಿಗೆ. ಯಾರ್ಯಾರು ಅತಿಥಿಗಳು ಬರ್ತಾರೆ ಅವರು, ಆಗ ಕಾರ್ ಇರಲಿಲ್ಲ, ರಥ ಇತ್ತಲ್ಲ, ರಥ ಪಾರ್ಕ್ ಮಾಡಿದ್ರೆ, ರಥ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಥರ ರಥ ಪಾರ್ಕಿಂಗ್ ಮಾಡಿದ ತಕ್ಷಣ ಅವನು ಡ್ರೈವರ್ಗೆ ಹೋಗು ನೀನು ತಿಂಡಿ ತಿನ್ನು, ನೀನು ಆಗ ಕುದುರೆಗೆಲ್ಲ ಬಿಚ್ಚು, ಇವನೇ ಬಿಚ್ಚಿ ಮೈದಡುವಿ, ಅದಕ್ಕೆ ಹುರುಳಿ ಬೇಕಾ ಹುಲ್ಲು ಬೇಕಾ ಎಲ್ಲ ತರಿಸಿ ನೀರು ಕುಡಿಸಿ ಮೈನೆಲ್ಲ ಅದಕ್ಕೆ ಸವರಿ ಅವನಲ್ಲಿ ನಿಂತಿದ್ದ. ಬಂಡಿಯ ಬೋವ ಅಂತ ಕರೀತಾನೆ ಕುಮಾರವ್ಯಾಸ. ಬಂಡಿ ಕಾದವನು, ಬಂಡಿಯ ಬೋವ. ಗಾಡಿ ಓಡಿಸ್ತಿದ್ದ, ಅರ್ಜುನನ ಕುದುರೆ ಓಡಿಸ್ತಿದ್ದ ಅವನು.
ಕೊನೆಯದು ಯಾವುದು? ರಥದವನ್ನು ಓಡಿಸುವಂಥದ್ದು ಆ ಕುದುರೆ ಮತ್ತು ರಥ ಮತ್ತು ಆ ಸವಾರ, ಅವ್ರನ್ನು ತನಕನೂ ಅವನು ಯೋಗಕ್ಷೇಮವನ್ನು ನೋಡ್ಕೊಳ್ತಿದ್ದ. ಅವರ ಯೋಗಕ್ಷೇಮವನ್ನು ನೋಡಿಕೊಂಡ ಮೇಲೆ ಮುಂದೆ ಭಗವದ್ಗೀತೆಯಲ್ಲಿ ಯೋಗಕ್ಷೇಮಂ ಮಹಾವ್ಯಮ ಅಂತ ಆಮೇಲೆ ಭಾಷಣ ಮಾಡಿದವನು, ಉಪದೇಶ ಮಾಡಿ ಆಮೇಲೆ ಮಾತಾಡ್ದ ಕೃಷ್ಣ ಅಲ್ವಾ. 16,008 ಜನ ಅವನ ಒಟ್ಟು ಸಖಿಯರು ಪತ್ನಿಯರು ಎಲ್ಲ ಸೇರಿ. ಅವನು ನಮ್ಮ ಸನ್ಯಾಸಿಗಳು ಪ್ರತಿ ವರ್ಷ ಚಾತುರ್ಮಾಸ್ಯ ಕೂರ್ತಾರೆ. ಚಾತುರ್ಮಾಸ್ಯದಲ್ಲಿ ಅವರೊಂದು ಸಂಕಲ್ಪ ಪೂಜೆ ಮಾಡ್ತಾರೆ, ವ್ಯಾಸರನ್ನ ಕೃಷ್ಣನ ಪೂಜೆ ಮಾಡ್ತಾರೆ. ಅವರು ಪೂಜೆ ಮಾಡೋದು ಕೃಷ್ಣನನ್ನು, ಸನ್ಯಾಸಿಗಳು. ನೋಡಿ ಭಾರತೀಯ ಚಿಂತನೆ ಎಷ್ಟು ವೈವಿಧ್ಯ ಇದೆ. ಸಕಲವನ್ನೂ ಬಿಟ್ಟ ವಿರಕ್ತರು ಗೋಪಿ ವಲ್ಲಭನಾದ ಕೃಷ್ಣನನ್ನು ಪೂಜೆ ಮಾಡಿ ಅವರು ತಮ್ಮ ಆಶ್ರಮದ ಆ ಒಂದು 3-4 ತಿಂಗಳ ಚಾತುರ್ಮಾಸ್ಯವನ್ನು ಚಾತುರ್ಮಾಸಿ ಕೂರ್ತಾರೆ. ಅಂದರೆ ಈ ಬಹುತ್ವ ಇದೆಯಲ್ಲ, ಇದು ಹಿಂದುತ್ವ. ಈ ಬಹುತ್ವ ಎಲ್ಲದಕ್ಕೂ ಅವಕಾಶ ಇದೆ, ಒಳ್ಳೆಯದು ಕೆಟ್ಟದಲ್ಲ, ಎಲ್ಲವೂ ಕೂಡ ಒಳ್ಳೆ ಎಲ್ಲದಕ್ಕೂ ಇಲ್ಲಿ ಅವಕಾಶ ಇದೆ. ಯಾಕೆ ಅಂದರೆ ಅದರ ಜೊತೆ ಒಂದು ಕನೆಕ್ಷನ್ ಇದೆ, ಆ ಉತ್ಕಟತೆ ಇದೆ. ಭಾರತೀಯ ಚಿಂತನೆಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ಸಮರ್ಪಣೆ, ಆ ವಿಚಾರದ ಬಗ್ಗೆ ಉತ್ಕಟತೆ. ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ, ಚರ್ಚೆಗಳು ಪ್ರಶ್ನೋತ್ತರ ಇದ್ದರೆ ಮಾಡ್ಬೋದು. ಇದು ಬೇಂದ್ರೆಯವ್ರು ಹೇಳಿದ ಘಟನೆ. ಬೇಂದ್ರೆಯವರು ಒಂದು ಸತಿ ಹಿಮಾಲಯದ ಕಡೆ ಪ್ರವಾಸಕ್ಕೆ ಹೋಗಿದ್ರು. ಬೇಂದ್ರೆಯವ್ರ ಜೀವನದಲ್ಲಿ ಬಂದಿದ್ದ ಘಟನೆ. ಹೋಗಿದ್ದಾಗ ಕಾರ್ ಹೋಗ್ತಾ ಇತ್ತು, ನೋಡಿದರೆ ಆ ಕೆಳಗಿನ ಪ್ರಪಾತ ಇದರಿಂದ ಒಂದು ಅಪ್ ಇದೆ, ಒಂದು ಹುಡುಗಿ ಬರ್ತಾ ಇದ್ದಾಳೆ, ಪುಟಾಣಿ ಸ್ಕೂಲ್ಗೆ ಹೋಗೋ ಹುಡುಗಿ. ಬೇಂದ್ರೆ ಅವ್ರಿಗೆ ಪ್ರಪಂಚವನ್ನು ನೋಡೋದು ಭಾಳ ಆಸಕ್ತಿ. ಕವಿಗಳಾಗಬೇಕು, ಲೇಖಕರಾಗಬೇಕು, ಸಾಹಿತಿಗಳಾಗಬೇಕು, ಬರಹಗಾರರಾಗಬೇಕು ಅಂದರೆ ಜಗತ್ತನ್ನು ನೋಡಬೇಕು ತುಂಬ. ಬೇಂದ್ರೆ ಅವರು ಕಾರ್ ಡ್ರೈವರ್ ನಿಲ್ಸೋಕ್ಕೆ ಹೇಳಿದ್ರು, ಅವ್ನು ನಿಲ್ಲಿಸ್ದ. ಆಮೇಲೆ ಕಾರ್ ಬಾಗಿಲು ತೆಗೆದು ನೋಡ್ತಾಯಿದ್ರು. ಆ ಹುಡುಗಿ ಬಂದಳು, ಪುಟಾಣಿ ಹುಡುಗಿ, ಮಿಡ್ಲ್ ಸ್ಕೂಲು ಅಥವಾ ಹೈಸ್ಕೂಲ್ ಪ್ರಾರಂಭ ಇರ್ಬೋದು. ಅವಳು ಸೊಂಟದಲ್ಲಿ ಒಂದು ಪುಟ್ಟ ಮಗುನ ಎತ್ಕೊಂಬರ್ತಾ ಇದ್ದಾಳೆ. ಅವಳೇ ಪುಟ್ಟ ಹುಡುಗಿ, ಆ ಬೆಟ್ಟ ಗುಡ್ಡ ಹಾತ್ಕೊಂಡು ಮೇಲೆ ಬರ್ತಾ ಇದ್ದಾಳೆ. ಆಮೇಲೆ ಇನ್ನೊಂದು ಸಣ್ಣದೊಂದು ಕೊಡಪಾನ ಇದೆ, ಒಂದು ಸಣ್ಣದೊಂದು ಕೊಡ ಬೇರೆ ಇಟ್ಕೊಂಡ್ಬರ್ತಿಲ್ಲ ಇನ್ನೊಂದು ಕೈನಲ್ಲಿ. ಹೆಂಗಿರುತ್ತೆ ಜೀವನ? ಅವಳು ಮನೇಲಿ ಮೋಸ್ಟ್ಲಿ ಅವಳೇ ನೀರು ತರಬೇಕು, ಏನೋ ಪರಿಸ್ಥಿತಿ ಇದೆ. ಬೇಂದ್ರೆ ಅದನ್ನು ನೋಡಿದ್ರು. ಬೇಂದ್ರೆಗೆ ಅಯ್ಯೋ ಅನ್ನಿಸ್ತು. ಬೇಂದ್ರೆ ಹೇಳಿದ್ರು, ಅಲ್ಲವಾ ತಂಗಿ, ನಿಂಗೆ ಭಾರ ಆಗಲ್ವಾ, ಹೊತ್ಕೊಂಬರ್ತಿದ್ಯಾ ಅಂತ ಹುಡುಗನ ಕಡೆ ಕೈ ತೋರಿಸಿದ್ಲು. ಅಂದರೆ ಆ ಪುಟ್ಟ ಹುಡುಗ ಅವಳ ಸೊಂಟದಲ್ಲಿದ್ದನು. ಆ ಹುಡುಗಿ ಏನು ಉತ್ತರ ಕೊಟ್ಟಿರ್ಬೋದು ಅನ್ನುವುದರಲ್ಲಿ ಈ ಭಾರತೀಯ ಚಿಂತನೆ ಇದೆ. ಬೇಂದ್ರೆ ಹೇಳಿದ್ರಲ್ಲಿ ಭಾರತೀಯ ಚಿಂತನೆ ಇದೆ ಇಲ್ಲ. 6-8 ವರ್ಷದ ಹುಡುಗಿ ಹೇಳ್ತಿರೋ ಮಾತಲ್ಲಿ ಭಾರತೀಯ ಚಿಂತನೆ. ಅವಳು ಹೇಳಿದ್ರು, ಯಪ್ಪ ಇದು ಅಥವಾ ಇವನು ಭಾರ ಅಲ್ರಿ, ನನ್ನ ತಮ್ಮ ಅಂತ ಹೇಳಿ. ನಮಗೆ ಜೀವನದಲ್ಲಿ ಯಾವುದು ಭಾರ? ನಮ್ಮ ಅಜ್ಞಾನ ಭಾರ ಆಗಬೇಕಾಗಿತ್ತು, ನಮ್ಮ ಹಠಮಾರಿತನ ಭಾರ ಆಗಬೇಕಾಗಿತ್ತು, ನಮ್ಮ ಇದಮಿತ್ತಮ್ ಅನ್ನುವ ಸ್ವಭಾವ ಭಾರ ಆಗಬೇಕಾಗಿತ್ತು. ಆದರೆ ಅವೆಲ್ಲ ನಮಗೆ ಆಭರಣಗಳಾಗಿದೆ. ಯಾವುದನ್ನು ನಾವು ನಮ್ಮದು ಅಂತ ಹೇಳಬೇಕಾಗಿತ್ತು ಸಂಬಂಧ. ಕೃಷ್ಣ ಬಂದಾಗ ಕುಮಾರವ್ಯಾಸ ಭಾರತದಲ್ಲಿ ಆ ಕಾಡಿನಲ್ಲಿ ದ್ರೌಪದಿ ಪಾಂಡವರು ಇದ್ದಾಗ ಕೃಷ್ಣ ಬಂದಾಗ ದ್ರೌಪದಿಗೆ ಹೆಂಗೆ ಅನ್ನಿಸ್ತು ಅಂದರೆ ಅವಳ ಹೃದಯದಲ್ಲೇ ಇರುವಂಥ ಒಂದು ವಿಗ್ರಹವೇ ಹೊರಗಡೆ ಬಂದಂಗೆ ಅನ್ನಿಸ್ತು ಅಂತ ಕುಮಾರವ್ಯಾಸ ಬರೀತಾನೆ. ಕೃಷ್ಣ ಎಲ್ಲ ಹೊರಗಡೆ ಇದ್ದಾನೆ ಅಂತ ಹೇಳ್ತಿಲ್ಲ. ಈ ತಾದಾತ್ಮ್ಯತೆ, ಅಣ್ಣ ತಮ್ಮ ತಂಗಿ ಬಂಧು ಬಳಗ, ಇದು ಭಾರತೀಯತೆ. ಭಾಳ ಹಿಂದೆ ಹೇಳ್ತಿದ್ರು ಘಟನೆ, ಹಳೇದೇ ಆದರೂ ಹೇಳ್ತೀನಿ. ಮಾರ್ಗರೆಟ್ ಥ್ಯಾಚರ್ ಬ್ರಿಟನ್ನಿನ ಪ್ರಧಾನಿಯಾಗಿದ್ದಾಗ ಇಲ್ಲಿ ಬಂದಾಗ, ನಿಮ್ಮ ಸೊಸೈಟಿಯನ್ನು ಯಾರು ಹಾಳು ಮಾಡೋಕ್ಕಾಗಲ್ಲ ಬಿಡಿ ಅಂತ ಒಂದು ಮಾತು ಹೇಳಿದ್ರು. ಮೋಸ್ಟ್ಲಿ ಅವಾಗ ಇಂದಿರಾ ಗಾಂಧಿ ಕಾಲ ಅಂತ ಕಾಣುತ್ತೆ. ಯಾಕೆ ಅಂತ ವಾಪಸ್ ಆವತ್ತಿನ ಅಧಿಕಾರಿಗಳು ಕೇಳಿದಾಗ, ಯುವರ್ ಫ್ಯಾಮಿಲಿ ಸಿಸ್ಟಮ್ ಈಸ್ ಸೋ ಸ್ಟ್ರಾಂಗ್ ಅಂತ ಹೇಳಿ. ನಗರ ಪ್ರದೇಶದಲ್ಲಿ ಹಂಗಿಲ್ಲ ಪರಿಸ್ಥಿತಿ ಇವತ್ತು. ನೀವು ಇದನ್ನು ಭಾಷಣ ಮಾಡೋ ಸಂದರ್ಭದಲ್ಲಿ ಹಿಂಗಿಲ್ಲ ನಗರ ಪರಿಸ್ಥಿತಿ. ನಗರ ಇದರಲ್ಲಿ ಮನೆಯೊಂದು 3 ಬಾಗಿಲು ಅಂತ ಒಂದು ಸೀರಿಯಲ್ ಬಂದಿತ್ತು. ತುಂಬ ಇದಾಗ್ತಿದೆ. ಒಂದು ಸಣ್ಣದೊಂದು ಅತ್ತೆ ಸೊಸೆ ಜಗಳವನ್ನೇ ಟಿ ವಿಯವ್ರು ತೋರಿಸ್ತಾರೆ. ಜಗತ್ತಿನ ಅತಿ ದೊಡ್ಡ ಯುದ್ಧಗಳಲ್ಲಿ ಅದೊಂದು ಅಂತ 3 ಹೊತ್ತು ತೋರಿಸ್ತಾರೆ. ಇದು ಹಾಳು ಮಾಡ್ತಿದೆ ಸಂಬಂಧಗಳನ್ನು. ಮತ್ತು ಇಲ್ಲದೇ ಇರುವಂಥ ಮುಜುಗರುಗಳು, ಇಲ್ಲದೇ ಇರೋ ಅಹಂಗಳು, ಇಲ್ಲದೇ ಇರುವಂಥ ಮುಖ ಮುರಿಸ್ಕೊಳ್ಳುವಂಥದ್ದು ಇದಿದೆಯಲ್ಲ, ಇದು ವೇದೋಪನಿಷತ್ತುಗಳು ಎಷ್ಟು ಮುಖ್ಯನೋ, ವಚನ ಸಾಹಿತ್ಯ ದಾಸ ಸಾಹಿತ್ಯ ಎಷ್ಟು ಮುಖ್ಯನೋ, ಈ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಇವು ಭಾರತೀಯ ಚಿಂತನೆಯ ಬಹಳ ಮುಖ್ಯವಾದ ಘಟಕ ಅಂದರೆ ಈ ಸಂಬಂಧ ಮೀಮಾಂಸೆ. ಹೇಗೆ ಅಂತ ಹೇಳಿದ್ರೆ, ಮಹಾಭಾರತ ಯುದ್ಧ ಮುಗಿದ ಮೇಲೆ ಮತ್ತೆ ರಾಮಾಯಣ ಮಹಾಭಾರತದ ಉದಾಹರಣೆ ಯಾಕೆ ಕೊಡ್ತೀವಿ ಅಂದರೆ, ನಾವು ನೀರು ಬೇಕು ಅಂದರೆ ನದಿಗೆ ಹೋಗಬೇಕಲ್ವಾ, ಅದಕ್ಕೋಸ್ಕರ.
ಅಲ್ಲಿ ಕೌರವರೆಲ್ಲ ಸತ್ತು ಹೋದರು. ಭೀಮ ಎಲ್ಲರನ್ನೂ ಮುಗಿಸ್ಬಿಟ್ಟ. ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿ ಮತ್ತು ಇವನು ಸಂಜಯ, ವಿದುರ ಇವರೇ ಉಳ್ಕೊಂಡಿರೋದು. ಪಾಂಡವರೆಲ್ಲ ಅವರವರು ಕೌರವ ಇದ್ದಂಥ ಅರಮನೆಗೆ ಧೃತರಾಷ್ಟ್ರ ಹೋದ, ದುಶ್ಯಾಸನದ ಅರಮನೆಗೆ ಭೀಮ ಹೋದ, ಇವರೆಲ್ಲ ಇದ್ದಂಥ ಕೌರವನ ಹೆಂಡತಿ ಇದ್ದಂಥ ಜಾಗಕ್ಕೆ ದ್ರೌಪದಿ ಹೋದ್ಲು, ಅಂತಃಪುರಕ್ಕೆ. ಎಲ್ಲ ಆಯಿತು. ಅದಾದಮೇಲೆ ಧರ್ಮರಾಜನ ವ್ಯಕ್ತಿತ್ವ ನಮಗೆ ಗೊತ್ತಾಗುತ್ತೆ. ಅದುವರೆಗೂ ತಮ್ಮನ್ನು ಕಾಡಿಗೆ ಅಟ್ಟಿ ಪಗಡೆ ಆಟದಲ್ಲಿ ಕಷ್ಟಗಳನ್ನು ಕೊಟ್ಟು ಎಲ್ಲ ಸಮಸ್ಯೆಗಳನ್ನು ಉಂಟು ಮಾಡಿದ ಧೃತರಾಷ್ಟ್ರ, ಗಾಂಧಾರಿ ಅಷ್ಟು ಮಾಡದೆ ಹೋದರು. ಧೃತರಾಷ್ಟ್ರ ಅವನನ್ನು ಮತ್ತು ಉಳಿದವ್ರನ್ನ ಧರ್ಮರಾಜ ಅಷ್ಟು ಗೌರವದಿಂದ ನಡೆಸ್ಕೊಂಡ. ಉಳಿದ ಪಾಂಡವರು ಹಾಗೆ ನಡೆಸ್ಕೊಳ್ಳಿಲ್ಲ, ಬೇರೆ ವಿಷಯ. ಅಲ್ಲಿ ನಿಮಗೆ ಧರ್ಮರಾಯನ ಮೂಲಕ ಭಾರತೀಯ ಸಂಸ್ಕೃತಿ ಗೊತ್ತಾಗುತ್ತೆ. ಕೃಷ್ಣನ ಮೂಲಕ ನಿಮಗೆ ಭಾರತೀಯ ಅಧ್ಯಾತ್ಮ ಗೊತ್ತಾದರೆ, ಧರ್ಮರಾಜನ ಮೂಲಕ ನಿಮಗೆ ಭಾರತೀಯ ಸಂಸ್ಕೃತಿ ಗೊತ್ತಾಗುತ್ತೆ. ಧರ್ಮರಾಯ ರೆಪ್ರೆಸೆಂಟ್ಸ್ ಹಿಂದೂ ಕಲ್ಚರ್, ಕೃಷ್ಣ ರೆಪ್ರೆಸೆಂಟ್ಸ್ ಹಿಂದೂ ಸ್ಪಿರಿಚುಯಾಲಿಟಿ. ನಿಷ್ಕಾಮ ಕರ್ಮ ಅಂತೆಲ್ಲ ಅವನು ಏನು ಹೇಳಿದ್ನೋ ಕೃಷ್ಣ, ಈ ಮಾರಾಯ ಮಾಡೇ ತೋರಿಸ್ದ ಜೀವನದಲ್ಲಿ. ಅವನು ಕೊನೆಗೆ ಅದು ಎಲ್ಲಿ ತನಕ ಹೋಯ್ತು, ಆ ಸಂಬಂಧದ ಉತ್ಕಟತೆ, ಆ ನಿಷ್ಕಾಮ ಕರ್ಮ, ಆನಂದದ ಹುಡುಕಾಟ, ಕೊನೆಗೆ ಜೀವನದ ಯಾತ್ರೆಗೆ ಅವರೆಲ್ಲ ಹಿಮಾಲಯದ ಕಡೆ ಹೊರಟರು. ಅವ್ರು ಬಂದಿದ್ದು ಅಲ್ಲಿಂದಲೇ ಪಾಂಡವರು. ವಾಪಸ್ ಅವರು ಹೊರಟಾಗ ಒಬ್ಬೊಬ್ಬರೇ ರಸ್ತೆಯಲ್ಲಿ ಅವರ ಪ್ರಯಾಣ ಮುಗಿಸ್ತಾ ಹೋದರು. ಅದು ಓದಬೇಕು, ಮಹಾಭಾರತ ಮೂಲದಲ್ಲಿ ಓದಬೇಕು. ಸಂಸ್ಕೃತ ಓದಬೇಕಿಲ್ಲ, ಕನ್ನಡ ಅನುವಾದದ ಮೂಲಕ ಮೂಲ 32 ಸಂಪುಟ ಓದಬೇಕು. ನಾವು ಚಿಂತಕರಾಗಬೇಕು ಅಂದರೆ ಮಹಾಭಾರತ ಓದಬೇಕು, ರಾಮಾಯಣ ಓದಬೇಕು. ಆವಾಗ ಹೋದಾಗ ಕೊನೆಗೆ ದ್ರೌಪದಿನೂ ಬಿದ್ದಲು, ಭೀಮನ ಕಥೆ ಮುಗೀತು. ಒಂದು ನಾಯಿ ಇತ್ತು. ಆ ನಾಯಿ ಜೊತೆ ಸ್ವರ್ಗದ ಬಾಗಿಲಿಗೆ ಹೋದ ಧರ್ಮರಾಯ. ಸ್ವರ್ಗದಲ್ಲಿ ಹೇಳಿದ್ರು ನಾಯಿಗೆ ಪ್ರವೇಶ ಇಲ್ಲ, ನೀನು ಪುಣ್ಯ ಸಂಪಾದನೆ ಮಾಡಿದ್ಯಪ್ಪ, ನೀನು ಧರ್ಮಾತ್ಮ, ನಿನಗಿದೆ ಅಂತ ಹೇಳಿದ್ರು. ಇಲ್ಲ, ನಾಯಿಗೂ ಪ್ರವೇಶ ಕೊಟ್ಟರೆ ಮಾತ್ರ ನಾನು ಸ್ವರ್ಗಕ್ಕೆ ಬರ್ತೀನಿ ಅಂತ. ಇದು ಹೇಗಿದೆ ನೋಡಿ. ಈ ಥರದ ಘಟನೆಗಳು ನಿಮಗೆ ವಿಶ್ವದ ಸಾಹಿತ್ಯದಲ್ಲಿ ಸಿಕ್ಕುವುದು ತುಂಬ ರೇರ್. ನಾನು ಮೊದಲು ಒಂದು ಊಟದ ಕ್ಯೂ ಇರಲಿ, ನಾನು ಮೊದಲು ಹಿಂಗೆ ಎಲ್ರಿಗೂ ಫುಟ್ಬಾಲ್ ಥರ ಕೈನಲ್ಲಿ ಹಿಂಗೆ ತಿವಿದ್ಕೊಂಡು ಹೋಗಿ ನಿಂತ್ಕೊಂಬಿಡೋದು. ಒಂದು ಸತಿ ಅನ್ನ ಸಾಂಬಾರು ಹಾಕಿಸ್ಕೊಂಡಿರ್ತಾರೆ, ಇನ್ನೊಬ್ಬರು ಪಾಪ ಹಾಕ್ಸ್ಕೊಂಡೇ ಇರಲ್ಲ. ಇವ್ರು ಅನ್ನ ಮಜ್ಜಿಗೆಗೋ ಬಂದಿರ್ತಾರೆ, ಇವ್ರು ಇನ್ನೊಂದು ಸತಿ ಮೊಣಕೈಲಿ ತಿರ್ಕೊಂಡು ಹಾಗೆ ಹೋಗ್ಬಿಡೋದು. ಏನಿಲ್ಲ, ಒಂಚೂರು ಹಾಕ್ಸ್ಕೊಂಡು ಹೋಗ್ಬಿಡ್ತೀವಿ. ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡೋದಿದೆಯಲ್ಲ, ಇದೇ ಡೆಮೋಕ್ರಸಿ. ನಮಸ್ಕಾರ.